ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನೋಡಕ್ ಹೋಗ್ತಾರಂತ ಮೂವಿ ಎಷ್ಟು ಭಯಾನಕವಾಗಿದೆ ಅಂದ್ರೆ, ಮೂವಿ ಎಲ್ಲ ನೋಡಿದಾದ್ಮೇಲೆ ನೀವೇನೇ ಹೇಳ್ತೀರಿ ಎಷ್ಟು ಭಯಾನಕವಾಗಿದೆ ಈ ಮೂವಿ ಅಂತ. ಈ ಮೂವಿ ಒಂದು ಕಾಲೇಜಲ್ಲಿ ನಡೆದಂತ ರ್ಯಾಗಿಂಗ್ ಮತ್ತೆ ಅದರಿಂದ ಆದಂತ ಪರಿಣಾಮಗಳನ್ನ ನಮಗೆ ತೋರಿಸ್ತಾ ಹೋಗುತ್ತೆ. ಈ ಮೂವಿನ ನೋಡಕ್ಕೆ ಮತ್ತೆ ಕಡ ಬನ್ನಿ ಈಗ ಈ ಮೂವಿ ಕಡೆ ಹೋಗೋಣ. ಈಗ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಮಾಟಗಾತಿ ಒಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಾರ ನಮ್ಗೆ ತೋರಿಸ್ತಾರೆ. ಈಗ ಆ ಮಾಟಗಾತಿ ಅದೇ ಕಾಡಲ್ಲಿರುವಂತ ಚೇಳು, ಅಲ್ಲಿ ಜಿರಳೆ, ಅವು ಇದನ್ನೆಲ್ಲ ತೆಗೆದು ಒಂದು ಮಡಿಕೆಯಲ್ಲಿ ಹಾಕ್ತಾಳೆ. ಇದಾದ್ಮೇಲೆ ಆ ಮಾಟಗಾತಿ ತನ್ನ ಮುಂದೆ ಯಾರನ್ನು ಕುಣಿಸ್ಕೊಂಡು ಒಂದು ರಿಚುವಲ್ ನ ಸ್ಟಾರ್ಟ್ ಮಾಡ್ತಾಳೆ. ಈಗ ಆ ರಿಚುವಲ್ ಎಲ್ಲ ಮುಗಿದು ಅಂತ ಕಾಣ್ತಾ ಇದೆ. ಅದಕ್ಕೆ ಈಗ ಆ ಮಾಟಗಾತಿ ಆ ಮಡಿಕೆನ ಈಗ ಕೆಳಗಡೆ ದಬ್ಬಿಡ್ತಾಳೆ. ಈಗ ಆ ಮಾಟಗಾತಿ ಎದುರುಗಡೆ ಯಾರೊಬ್ರು ಕೂತಿದ್ದಾರೆ, ಬಟ್ ಅವ್ರು ಯಾರಂತ ನಮ್ಗೆ ಈಗ ತೋರಿಸೋದೇ ಇಲ್ಲ. ಈಗ ಈ ಸೀನ್ ನಡೆಯೋಕ್ಕೂ ಮೊದಲು ಒಂದು ವಾರದಿಂದ ಕಾಲೇಜಲ್ಲಿ ಏನೇನೆಲ್ಲ ಆಯ್ತು ಅಂತ ಈಗ ನಮಗೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಅದೇ ಕಾಲೇಜಲ್ಲಿ ವಾಲಿಬಾಲ್ ಮ್ಯಾಚ್ ನಡೀತಾ ಇದೆ. ಅದರಲ್ಲಿ ಒಂದು ಟೀಮ್ಗೆ ಲಿಲ್ಲಿ ಅನ್ನೋ ಹುಡುಗಿನ ಕ್ಯಾಪ್ಟನ್. ಇಲ್ಲಿ ನೋಡಕ್ಕೆ ಚೆನ್ನಾಗಿ ಕಾಣಿಸಬಹುದು, ಬಟ್ ಇವಳ ವ್ಯಕ್ತಿತ್ವ ಅಂತ ಬಂದ್ರೆ ತುಂಬಾನೇ ದೊಡ್ಡ ರಾಕ್ಷಸಿ ತರ ಆಡ್ತಾ ಇರ್ತಾಳೆ. ಇವಳಿಗಿರಂತ ಆಟಿಟ್ಯೂಡ್ ಏನಂದ್ರೆ ಯಾವಾಗ್ಲೂ ಕೂಡ ಗೇಮ್ ಅಲ್ಲಿ ನಾನೇ ಗೆಲ್ಬೇಕು ಅನ್ನೋದು. ಇವಳಿಗಿರಂತ ಈ ಆಟಿಟ್ಯೂಡ್ ನೋಡಂತ ಕಾಲೇಜ್ ಇವಳನ್ನ ನೋಡಿ ತುಂಬಾನೇ ಭಯ ಪಡ್ತಾ ಇರ್ತಾರೆ. ಈಗ ಇವ್ರು ಆಡ್ತಾರಂತ ವಾಲಿಬಾಲ್ ಅಲ್ಲಿ ಈಗ ಇವರಿಗೆ ಬ್ರೇಕ್ ಸಿಕ್ಕಿದೆ. ಈಗ ಇವಳು ಬಾತ್ರೂಮ್ ಗೆ ಬಂದು ಬಾತ್ರೂಮ್ ಅಲ್ಲಿ ಇರುವಂತ ಒಂದು ಹುಡುಗಿನ ಹೊಡಿತಾ ಇರ್ತಾಳೆ. ಲಿಲ್ಲಿ ಈಗ ಆ ಹುಡುಗಿ ಮುಖದ ಮೇಲೆ ನೀರಂತ, ನೀನ್ ನನ್ನ ಹತ್ರ ದುಡ್ಡು ಇಸ್ಕೊಂಡು ಇಷ್ಟ ದಿನ ಆಯ್ತು, ಯಾವಾಗ ರಿಟರ್ನ್ ಕೊಡ್ತೀಯ ಅಂತ ಕೇಳ್ತಾ ಇರ್ತಾಳೆ. ಈಗ ಆ ಹುಡುಗಿ ತುಂಬಾನೇ ಭಯದಿಂದ ನಾನು ನಿಂಗೆ ದುಡ್ಡನ್ನ ರಿಟರ್ನ್ ಕೊಟ್ಟೆ ಕೊಡ್ತೀನಿ, ನನಗೆ ಸ್ವಲ್ಪ ಟೈಮ್ ಅನ್ನ ಕೊಡು ಅಂತ ಕೇಳ್ಕೊಂತಾಳೆ. ಓಕೆ, ನಾನು ನಿಂಗೆ ಒಂದು ದಿನ ಟೈಮ್ ಕೊಡ್ತೀನಿ, ಆ ಒಂದು ದಿನದಲ್ಲಿ ನೀನ್ ದುಡ್ಡನ್ನ ತಂದು ನಂಗೆ ಕೊಡಬೇಕು ಅಂತ ಹೇಳಿ ಲಿಲ್ಲಿ ಅಲ್ಲಿಂದ ಈಗ ಹೊರಡ್ತಾಳೆ. ಇದಾದ್ಮೇಲೆ ರೀನಾನ ಹುಡುಗಿ ಬಾತ್ರೂಮ್ ಅಲ್ಲಿ ಕೂತು ಅಳ್ತಾರಂತ ಹುಡುಗಿ ಹತ್ರ ಬಂದು ಅವಳನ್ನ ಸಮಾಧಾನ ಮಾಡ್ತಾ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಬಾತ್ರೂಮ್ ಅಲ್ಲಿ ಅಳ್ತಾ ಕೂತಿದಂತ ಆ ಹುಡುಗಿ ಈಗ ಕಾಲೇಜಿಗೆ ಬರ್ಬೇಕಾದ್ರೆ ತುಂಬಾನೇ ಭಯದಿಂದ ಬರ್ತಾ ಇರ್ತಾಳೆ. ಈಗ ಕ್ಲಾಸ್ ರೂಮ್ ಅಲ್ಲಿ ಕೂತಿರಂತ ಲಿಲ್ಲಿ ಆ ಹುಡುಗಿನ ಇಟ್ಕೊಂಡು ಎಲ್ಲೇ ದುಡ್ಡು ಇವತ್ತು ಕೊಡ್ಬೇಕಂತ ಹೇಳಿದ್ನಲ್ವಾ, ನಿಂಗೆ ಅಷ್ಟು ಕೂಡ ಜ್ಞಾಪಕ ಇಲ್ವಾ ಅಂತ ಹೇಳ್ತಾಳೆ. ಈಗ ಆ ಹುಡುಗಿ ತುಂಬಾನೇ ಭಯದಿಂದ ನಾನು ಯಾರ ಹತ್ರನೂ ದುಡ್ಡನ್ನ ಕೇಳಿದೆ, ಬಟ್ ಯಾರು ಕೂಡ ನನಗೆ ಕೊಡಿಲ್ಲ, ಸ್ವಲ್ಪ ಟೈಮ್ ಕೊಡು, ನಾನು ನಿಂಗೆ ದುಡ್ಡನ್ನ ರಿಟರ್ನ್ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾಳೆ. ಈಗ ಲಿಲ್ಲಿ ಓ ಹಾಗ ಒಂದ್ ನಿಮಿಷ ತಡಿ, ನಾನು ನಿನ್ನ ಹತ್ರ ಬಂದು ಮಾತಾಡ್ತೀನಿ ಅಂತ ಅವಳ ಹತ್ರ ಬಂದು ಅವಳ ಜುಟ್ಟನ್ನ ಇಟ್ಕೊಂಡು ಅವಳನ್ನ ರ್ಯಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದಾದ್ಮೇಲೆ ಅದೇ ಕ್ಲಾಸ್ ರೂಮ್ಗೆ ಒಬ್ಬ ಲೆಕ್ಚರರ್ ಜಿನ್ ಅನ್ನೋ ಹುಡುಗಿನ ಕರ್ಕೊ ಬರ್ತಾರೆ. ಈಗ ಈ ಜಿನ್ ಅನ್ನೋ ಹುಡುಗಿ ಈ ಕಾಲೇಜಿಗೆ ನ್ಯೂ ಅಡ್ಮಿಷನ್. ಜಿನ್ನಿಗೆ ಎಲ್ಲರ ಹತ್ರನು ತುಂಬಾನೇ ಫ್ರೆಂಡ್ಲಿಯಾಗಿ ತನ್ನ ಇಂಟ್ರೊಡ್ಯೂಸ್ ನ ಮಾಡ್ಕೊಂತಾ ಇರ್ತಾಳೆ. ಅದಾದ್ಮೇಲೆ ಜಿನ್ ಲಿಲ್ಲಿ ಕೂತಿರೋಂತ ಬೆಂಚಿನ ಆಪೋಸಿಟ್ ಕೂತ್ಕೊಂಡು ಅವಳಿಗೆ ಒಂದು ಸ್ಮೈಲ್ ನ ಮಾಡ್ತಾಳೆ. ಇದನ್ನ ನೋಡಿದಂತ ಲಿಲ್ಲಿ ಜಿನ್ಗೂ ಒಂದು ಫೇಕ್ ಸ್ಮೈಲ್ ನ ಮಾಡ್ತಾಳೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ ಈಗ ಲಂಚ್ ಗೆ ಹೋಗ್ತಾ ಇರೋದನ್ನ ನಮಗೆ ತೋರಿಸ್ತಾರೆ. ಈಗ ಜಿನ್ ಸೀದಾ ಹೋಗಿ ರೀನಾ ಜೊತೆ ಲಂಚ್ ಗೆ ಅಂತ ಕೂತ್ಕೊಂತಾಳೆ. ರೀನಾ ಅಂದ್ರೆ ಯಾರಂತ ಗೊತ್ತಿದೆಯಲ್ಲ, ಆಗ್ಲಿ ಬಾತ್ರೂಮ್ ಅಲ್ಲಿ ಬಿದ್ದಿದ್ದಂತ ಹುಡುಗಿನ ಸಮಾಧಾನ ಮಾಡಿ ಆಚೆ ಕರ್ಕೊಂಡ್ ಬಂದಲ್ಲ ಅವಳೇನೆ ರೀನಾ. ಆಕ್ಚುಲಿ ಹೇಳ್ಬೇಕಂದ್ರೆ ಜಿನ್ ಮತ್ತೆ ಹ್ಯಾಂಗ್ ಸ್ಕೂಲ್ ಸ್ಟಡೀಸ್ ಎಲ್ಲ ಒಂದೇ ಕಡೆ ಮುಗಿಸಿರ್ತಾರೆ, ಇದರಿಂದ ಇಬ್ರಿಗೂ ಪರಿಚಯ ಇದ್ದೇ ಇರುತ್ತೆ. ಈಗ ಈ ಮೂರು ಜನ ಕೂತು ಲಂಚ್ ಮಾಡ್ತಾ ಇರ್ಬೇಕಾದ್ರೆ ಆ ಲಿಲ್ಲಿಯನ ಹುಡುಗಿ ಈ ಟೀಮ್ ಅಲ್ಲಿ ಇದ್ದಂತ ಹ್ಯಾಂಗನ ಹುಡುಗಿನ ಹತ್ರ ಕರೆದು ಬಾಯಿಲ್ ನನ್ ಶೂ ಗಲೀಜಾಗಿದೆ ಒರೆಸ್ಪಾ ಅಂತ ಕರೀತಾಳೆ. ಈಗ ಲಿಲ್ಲಿ ಆ ರೀತಿ ಕರೆದಿದ್ದಕ್ಕೆ ಈ ಹುಡುಗಿ ಏನು ಕೂಡ ಮಾತಾಡದೆ ಸೀದಾ ಹೋಗಿ ಅವಳ ಶೂನ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಇನ್ನ ವಾಲಿಬಾಲ್ ಸ್ಟೇಡಿಯಂ ಅಲ್ಲಿ ತೋರಿಸ್ತಾರೆ. ಈಗ ಲಿಲ್ಲಿ ಹ್ಯಾಂಗನ ಹುಡುಗಿ ಹತ್ರ ಮತ್ತೆ ದುಡ್ಡು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತೆ ಈಗ ಆ ಹುಡುಗಿ ನಂಗೆ ಇನ್ನ ಸ್ವಲ್ಪ ಟೈಮ್ ಬೇಕು, ನನ್ನ ಅಪ್ಪ ಹತ್ರ ಕೇಳಾದ್ರು ನಿಂಗೆ ದುಡ್ಡನ್ನ ಇಸ್ಕೊಂಡ್ಬಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಇವಳ ಈ ಮಾತಿಂದ ಈಗ ಲಿಲ್ಲಿಗೆ ಕೋಪ ಬಂದು ಅವಳ ಕೈಲಿದ್ದಂತ ಬಾಲ್ನ ಅವಳ ಮುಖಕ್ಕೆ ಹಾಕ್ತಾಳೆ. ಇದಾದ್ಮೇಲೆ ಲಿಲ್ಲಿ ಎಷ್ಟೆಲ್ಲ ಅಂದ್ರೆ ನೀನ್ ನನ್ನ ಹತ್ರ ಸುಳ್ಳು ಹೇಳ್ತೀಯ, ಪದೇ ಪದೇ ನಾನು ನಿನ್ನ ಹತ್ರ ದುಡ್ಡು ಕೇಳಿ ನಂಗೆ ಸಾಕಾಗಿದೆ ಅಂತ ಅಲ್ಲಿದ್ದಂತ ಬಾಲಿಂದ ಅವಳು ಹೊಡಿತಾನೆ ಇರ್ತಾಳೆ. ಇದನ್ನ ನೋಡಿದಂತ ಜಿನ್ಗೆ ಈಗ ತುಂಬಾನೇ ಕೋಪ ಬಂದು ಈಗ ಲಿಲ್ಲಿ ಹತ್ರ ಹೋಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಜಿನ್ ಲಿಲ್ಲಿ ಹತ್ರ ನಾವಿಬ್ರು ಈಗ ಒಂದು ಮ್ಯಾಚ್ ಅನ್ನ ಆಡೋಣ, ಆ ಮ್ಯಾಚ್ ಅಲ್ಲಿ ನಾನು ಸೋತ್ರೆ ನಾನು ನಿಂಗೆ ಸರ್ವೆಂಟ್ ಆಗಿರ್ತೀನಿ, ಬದಲಾಗಿ ನೀನ್ ಸೋತ್ರೆ ಅವಳನ್ನ ಬಿಟ್ಬಿಡ್ಬೇಕು ಅಂತ ಹೇಳ್ತಾಳೆ. ಇವಳ ಈ ಮಾತು ಕೇಳಿದಂತ ಲಿಲ್ಲಿ ಡೀಲ್ ಗೆ ಓಕೆ ಅಂತ ಹೇಳಿ ಮ್ಯಾಚ್ ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಲಿಲ್ಲಿ ಈ ಗೇಮ್ ನ ಸಖತ್ತಾಗಿ ಸ್ಟಾರ್ಟ್ ಮಾಡ್ತಾಳೆ, ಬಟ್ ಜಿನ್ ಕೂಡ ಈ ಗೇಮ್ ಅಲ್ಲಿ ಪಂಟ್ರ ಅಂತ ಕಾಣ್ತಾ ಇದೆ. ಈಗ ಜಿನ್ ಕೂಡ ಸಖತ್ತಾಗಿ ಆಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ರೀತಿ ಇವ್ರಿಬ್ರು ಗೇಮ್ ಅನ್ನ ಆಡ್ತಾ ಇರ್ಬೇಕಾದ್ರೆ ಜಿನ್ನಿಗೆ ಟೈಮ್ ನೋಡಿ ಇವಳ ತಲೆಗೆ ಜೋರಾಗಿ ಬಾಲಿಂದ ಹೊಡೆದ್ಬಿಡ್ತಾಳೆ. ಇಷ್ಟಾದ್ಮೇಲೆ ಈಗ ಲಿಲ್ಲಿ ಸುಮ್ನೆ ಇರಕ್ಕಾಗುತ್ತಾ, ಅದಕ್ಕೆ ಈಗ ಲಿಲ್ಲಿ ಜಿನ್ ಮೇಲೆ ಜಗಳಾಡ್ಬೇಕಂತ ಅವಳ ಹತ್ರಕ್ಕೆ ಬರ್ತಾಳೆ. ಈಗ ಲಿಲ್ಲಿ ಮತ್ತೆ ಜಿನ್ ಜಗಳನ ಮಾಡ್ಕೊಂತ ಇರ್ಬೇಕಾದ್ರೆ ಕೋಚ್ ಅಲ್ಲಿಗೆ ಬಂದು ಇವರಿಬ್ರು ಜಗಳನ ಬಿಡಿಸಿ ಅಲ್ಲಿಂದ ಈಗ ಕಳಿಸ್ತಾರೆ. ಇದಾಗಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಜಿನ್ನ ಜೊತೆ ಈಗ ರೀನಾ ಹ್ಯಾಂಗ್ ಮತ್ತೆ ಇನ್ನೊಂದು ಹುಡುಗಿ ಕೂತು ಬ್ರೇಕ್ಫಾಸ್ಟ್ ನ ಮಾಡ್ತಾ ಇರ್ತಾರೆ. ಈಗ ರೀನಾ ಹ್ಯಾಂಗ್ ಹತ್ರ ನೀವಿಬ್ರು ಒಂದೇ ಸ್ಕೂಲ್ ಅಲ್ಲಿ ಸ್ಟಡೀಸ್ ಮಾಡ್ತಾರ ಅಂತ ಕೇಳ್ತಾಳೆ. ಆಗ ಹ್ಯಾಂಗ್ ಹೌದು ಅಂತ ಹೇಳಿ ಒಂದು ಫ್ಲಾಶ್ ಬ್ಯಾಕ್ ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹ್ಯಾಂಗ್ ಮತ್ತೆ ಜಿನ್ ಒಂದೇ ಸ್ಕೂಲ್ ಅಲ್ಲಿ ಸ್ಟಡೀಸ್ ಮಾಡ್ತಾ ಇರ್ಬೇಕಾದ್ರೆ ಇದೇ ತರ ಅವಳಿಗೆ ಯಾರು ಟಾರ್ಚರ್ ನ ಕೊಟ್ಟಿರ್ತಾರೆ. ಇದನ್ನ ನೋಡಿದಂತ ಜಿನ್ ನನ್ನ ಫ್ರೆಂಡ್ಗೆ ಹೊಡಿತೀರಂತ ಬಂದು ಅವ್ರಿಗೆಲ್ಲ ಹೊಡೆದು ಅಲ್ಲಿಂದ ಓಡಿಸಿರ್ತಾಳೆ. ಈಗ ಜಿನ್ ಲಿಲ್ಲಿ ಬಗ್ಗೆ ಅವಳೆ ಕೋಪ ಮಾಡ್ಕೊಂಡು ಆ ರೀತಿ ಎಲ್ಲ ಆಡ್ತಾಳೆ ಅಂತ ಕೇಳ್ತಾಳೆ. ಈಗ ಅದೇ ಟೀಮ್ ಅಲ್ಲಿ ಇದ್ದಂತ ಒಂದು ಹುಡುಗಿ ಓ ಲಿಲ್ಲಿ ಒಂದು ದೊಡ್ಡ ಸೈಕೋ, ಅವಳು ಯಾರ ಮಾತು ಕೇಳಲ್ಲ, 1 ಇಯರ್ ಬೇಕು ಅವ್ರು ಪ್ರೆಗ್ನೆಂಟ್ ಆಗಿದ್ಲು, ಆಗಿಂದ ಕಾಲೇಜ್ಗೆ ಬಂದಿರಲಿಲ್ಲ, ಈಗ ರೀಸೆಂಟ್ ಆಗಿ ಕಾಲೇಜ್ ಬರಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ, ಬಟ್ ಈಗ ತುಂಬಾನೇ ಅಗ್ರೆಸಿವ್ ಆಗಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಈಗ ಜಿನ್ನ ಬಟ್ಟೆ ಮೇಲೆ ಸಾಂಬಾರ್ ಸ್ವಲ್ಪ ಚೆಲ್ಲಾಗುತ್ತೆ, ಇದರಿಂದ ಜಿನ್ ಬಾತ್ರೂಮ್ ಗೆ ಹೋಗಿ ಕ್ಲೀನ್ ಮಾಡ್ಕೊಬತ್ತೀನಿ ಅಂತ ಹೋಗ್ತಾಳೆ. ಈಗ ಜಿನ್ನ ಹಿಂದೆ ಒಂದು ಹುಡುಗ ಬಂದು ಅವಳನ್ನ ಮಾತಾಡ್ಸ್ತಾ ಅವಳಿಗೆ ಸೈಟ್ ಹೊಡಿಯಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇದಾದ್ಮೇಲೆ ಅದೇ ಟೈಮ್ಗೆ ರೀನಾ ಅಲ್ಲಿ ಬರೋದ್ರಿಂದ ಆ ಕ್ಯಾನನ ಹುಡುಗ ಅಲ್ಲಿಂದ ಹೊರಟೋಗ್ತಾನೆ. ಈಗ ರೀನಾ ಜಿನ್ ಹತ್ರ ಅವ್ನ ಜೊತೆ ಎಲ್ಲ ಜಾಸ್ತಿ ಮಾತಾಡಕ್ ಹೋಗ್ಬೇಡ, ಅವ್ನ ಯಾರಂತ ನಿಂಗೆ ಗೊತ್ತಾ ಅಂತ ಕೇಳ್ತಾಳೆ. ಈಗ ಜಿನ್ ಅವ್ನ ಯಾರು, ನನ್ನನ್ನೇ ಯಾಕೆ ಬಂದು ಈ ರೀತಿ ಮಾತಾಡ್ಸ್ತಾ ಅಂತ ಕೇಳ್ತಾಳೆ. ಆಗ ರೀನಾ ಅವ್ನ ಯಾರೋ ಬೇರೆ ಅಲ್ಲ, ಅವ್ನ ಲಿಲ್ಲಿಯ ಬಾಯ್ ಫ್ರೆಂಡ್ಸ್, ಅಲ್ಲದಕ್ಕೆ ಅವನೊಬ್ಬ ಪ್ಲೇ ಬಾಯ್ ಅಂತ ಹೇಳ್ತಾಳೆ. ಇದಾದ್ಮೇಲೆ ಈಗ ಲಂಚ್ ಟೈಮ್ ಆಗಿರುತ್ತೆ. ಈಗ ಲಿಲ್ಲಿಯ ಫ್ರೆಂಡ್ ಬಂದು ಜಿನ್ ಹತ್ರ ನನ್ನ ಫ್ರೆಂಡ್ ನಿನ್ಗಂತ ಮೇಲೆ ವೈಟ್ ಮಾಡ್ತಾ ಇದ್ದಾಳೆ, ನೀನೋಗಿ ಅವಳನ್ನ ಮಾತಾಡ್ಸಕ್ಕೆ ಆಗುತ್ತಾ ಅಂತ ಕೇಳ್ತಾಳೆ. ಈಗ ಜಿನ್ ಲಿಲ್ಲಿ ಬಗ್ಗೆನೇ ಯೋಚನೆ ಮಾಡ್ತಾ ಟೆರೆಸ್ ಮೇಲಕ್ಕೆ ಬರ್ತಾಳೆ. ಇವಳನ್ನ ನೋಡಿದಂತ ಲಿಲ್ಲಿ, ನನ್ಗೆ ಆಲ್ರೆಡಿ ಕೋಚ್ ವಾರ್ನಿಂಗ್ ನ ಮಾಡಿದ್ದಾರೆ, ನಿಂಗೆ ಇನ್ಮೇಲೆ ಸ್ಕಾಲರ್ಶಿಪ್ ಸಿಗೋದಿಲ್ಲ ಅಂತ, ಅದರಿಂದ ನನಗೆ ಮುಂದೆ ಎಜುಕೇಶನ್ ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಇದೇ ರೀಸನ್ ಗೆ ನಾನು ಇನ್ಮೇಲೆ ಜಗಳ ಕೂಡ ಮಾಡೋದಿಲ್ಲ, ಇನ್ಮೇಲೆ ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳಿ ಅವಳ ಹ್ಯಾಂಡ್ ಶೇಕ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಈಗ ಜಿನ್ ಅವಳ ಜೊತೆ ಹ್ಯಾಂಡ್ ಶೇಕ್ ಮಾಡ್ಬೇಕಾದ್ರೆ ಜಿನ್ ಒಂದು ಹುಡುಗಿನ ಟೆರೆಸ್ ಮೇಲಿಂದ ತಳ್ಳಿರ್ತಾಳೆ. ಅದೀಗ ಜಿನ್ಗೆ ಜ್ಞಾಪಕ ಬರುತ್ತೆ. ಇದನ್ನ ನೋಡಿದಾಗ ನಮಗೆ ಅನ್ಸುತ್ತೆ ಜಿನ್ ಸಾಮಾನ್ಯ ತೊಳಲ್ಲ, ಕೋಪ ಬಂದ್ರೆ ಇಲ್ಲಿಗಿಂತ ಡೇಂಜರಸ್ ಅಂತ. ಇದಾದ್ಮೇಲೆ ಜಿನ್ ಮನೆಗೆ ಹೋಗಿರ್ಬೇಕಾದ್ರೆ ಆ ಕ್ಯಾನನ್ ಹುಡುಗ ಇವಳಿಗೆ ಮೆಸೇಜ್ ನ ಮಾಡ್ತಾ ಇರ್ತಾನೆ. ಈಗ ಜಿನ್ ಅವ್ನ ಏನ್ ಮೆಸೇಜ್ ಮಾಡಿದಾನೆ ಅಂತ ನೋಡಕ್ ಹೋದ್ರೆ ಅವ್ನ್ ಮೊದ್ಲೇ ಪ್ಲೇ ಬಾಯ್ ಅಲ್ವಾ, ಅದಕ್ಕೆ ತಕ್ಕಂಗೆ ಮೆಸೇಜ್ ನ ಮಾಡಿರ್ತಾನೆ.
ಈಗ ಜಿನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಕೂಲ್ಗೆ ಬರ್ತಾಳೆ. ಈಗ ಲಿಲ್ಲಿ ಜಿನ್ ಹತ್ರ ಹೋಗ್ಬಿಟ್ಟು ನಾವಿಬ್ರು ಈ ಸಂಜೆ ಎಲ್ಲೋ ಹೋಗ್ಬೇಕು, ನೀನ್ ತಪ್ಪದೆ ಬರ್ಬೇಕು ಅಂತ ಹೇಳ್ತಾಳೆ. ಈಗ ಜಿನ್ ಲಿಲ್ಲಿ ಹತ್ರ ಯಾಕಮ್ಮ ನಿನ್ ಫ್ರೆಂಡ್ಸ್ ಇಲ್ವಾ, ನಿನ್ ಬಾಯ್ ಫ್ರೆಂಡ್ ಇಲ್ವಾ, ಅವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಈಗ ಲಿಲ್ಲಿ ಅವ್ರು ಯಾರು ನನ್ನ ಜೊತೆ ಬರಕ್ಕೆ ಇಷ್ಟಪಡೋದಿಲ್ಲ, ನೀನೇ ನನ್ನ ಬೆಸ್ಟ್ ಫ್ರೆಂಡ್, ಇನ್ಮೇಲೆ ನೀನೇ ನನ್ನ ಜೊತೆ ಬರ್ಬೇಕು ಅಂತ ಕರೀತಾಳೆ. ಇದಾದ್ಮೇಲೆ ಈವ್ನಿಂಗ್ ಇವರಿಬ್ರು ಒಂದು ಜಾಗಕ್ಕೆ ಹೋಗ್ತಾರೆ. ಈಗ ಜಿನ್ಗೆ ಅನ್ಸುತ್ತೆ ಈ ಜಾಗ ಸರಿಯಿಲ್ಲ ಅಂತ. ಅದಕ್ಕೆ ಈಗ ಜಿನ್ ಲಿಲ್ಲಿ ಹತ್ರ ನೀನೇ ಬೇಕಾದ್ರೆ ಒಳಗಡೆ ಹೋಗು, ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಈಗ ಲಿಲ್ಲಿ ಜಿನ್ ಹತ್ರ ನೀನ್ ನನ್ನ ಬೆಸ್ಟ್ ಫ್ರೆಂಡ್, ನಾನು ಇರೋವಾಗ ನೀನ್ ಯಾಕೆ ಭಯ ಪಡ್ತೀಯ, ಬಾ ಇಬ್ರು ಒಳಗಡೆ ಹೋಗ್ಬಿಟ್ಟು ಬರೋಣ ಅಂತ ಕರೀತಾಳೆ. ಇದಾದ್ಮೇಲೆ ಇವರಿಬ್ರು ಒಳಗಡೆ ಹೋದಾಗ ಈಗ ನಮ್ಗೆ ಗೊತ್ತಾಗುತ್ತೆ ಇದೊಂದು ರೆಡ್ ಲೈಟ್ ಏರಿಯಾ ಅಂತ. ಈಗ ಲಿಲ್ಲಿ ಜಿನ್ನ ದುಡ್ಗೋಸ್ಕರ ಆ ರೆಡ್ ಲೈಟ್ ಏರಿಯಾಗೆ ಮಾರಕಿರ್ತಾಳೆ. ಈಗ ಆ ಏರಿಯಾದಲ್ಲಿ ಇರುವಂತ ವ್ಯಕ್ತಿ ಜಿನ್ನ ಹಿಡ್ಕೊಳಕ್ಕೆ ಅಂತ ಬಂದಾಗ ಲಿಲ್ಲಿ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಬಟ್ ಜಿನ್ ಸಾಮಾನ್ಯದವಳಲ್ಲ, ಅವಳ ಕೈಯಲ್ಲಿ ಆಲ್ರೆಡಿ ಒಂದು ಕತ್ತಿ ಇದೆ. ಆ ಕತ್ತಿಯಿಂದ ಅವ್ನಿಗೆ ಚುಚ್ಬಿಟ್ಟು ಅಲ್ಲಿಂದ ಈಗ ಅವಳು ಓಡ್ ಬಂದ್ಬಿಡ್ತಾಳೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಿಲ್ಲಿ ಹತ್ರ ಜಿನ್ ಹೋಗಿ ನಿನ್ನೆ ರಾತ್ರಿ ನೀನ್ ಮಾಡಿದ್ದೀನೋ, ನೀನ್ ಆ ರೀತಿ ಮಾಡ್ಬೋದಾ ಅಂತ ಕೇಳ್ತಾಳೆ. ಈಗ ಲಿಲ್ಲಿ ಏನು ಗೊತ್ತೇ ಇಲ್ಲ ಅಂತಾರ, ನಿನ್ನೆ ರಾತ್ರಿ ನಾನು ಎಲ್ಲೂ ಕೂಡ ನಿನ್ ಜೊತೆ ಬಂದೇ ಇಲ್ವಲ್ಲ ಅಂತ ಹೇಳ್ತಾಳೆ. ಆಗ ಜಿನ್ ಲಿಲ್ಲಿ ಹತ್ರ ನಿನ್ನೆ ರಾತ್ರಿ ನೀನ್ ನನ್ನ ಒಂದು ರೆಡ್ ಲೈಟ್ ಏರಿಯಾಗೆ ಕರ್ಕೊಂಡು ಹೋಗಿದ್ಯಲ್ಲ ಮರ್ತ್ಬಿಟ್ಟ ಅಂತ ಕೇಳ್ತಾಳೆ. ಈಗ ಲಿಲ್ಲಿ ನಾನು ಆ ರೀತಿ ಮಾಡ್ತೀನ, ನಿನ್ನ ಹತ್ರ ಅದಕ್ಕೇನಾದ್ರೂ ಪ್ರೂಫ್ ಇದೆಯಾ, ಬಟ್ ನನ್ನ ಹತ್ರ ನೋಡು ನೀನ್ ಚೂರಿ ಇಟ್ಕೊಂಡಿರೋದಕ್ಕೆ ಪ್ರೂಫ್ ಇದೆ ಅಂತ ತೋರಿಸ್ತಾಳೆ. ಈಗ ಲಿಲ್ಲಿ ಅವ್ರ ಫ್ರೆಂಡ್ಸ್ ಜಿನ್ ಚೂರಿನ ಇಟ್ಕೊಂಡಿರ್ಬೇಕಾದ್ರೆ ಅದ್ರ ಫೋಟೋಸ್ ನ ತೆಗಿತಾ ಇರ್ತಾರೆ. ಈಗ ನಮ್ಗೆ ಗೊತ್ತಾಗುತ್ತೆ ಲಿಲ್ಲಿ ಇದನ್ನೆಲ್ಲ ಮೊದಲನೇ ಪ್ಲಾನ್ ಮಾಡಿದ್ಲು ಅಂತ. ಇದರಿಂದ ಈಗ ಜಿನ್ಗೆ ಏನು ಕೂಡ ಮಾಡಕ್ಕಾಗದೆ ಜಿನ್ ಹೋಗಿ ಅವ್ರ ಅಮ್ಮನ್ಗೆ ಫೋನ್ ಮಾಡ್ತಾಳೆ. ಈಗ ಜಿನ್ ಅವ್ರ ಅಮ್ಮ ಹತ್ರ ಅಮ್ಮ ಈ ಕಾಲೇಜ್ ಒಂದು ಚೂರು ಕೂಡ ಚೆನ್ನಾಗಿಲ್ಲ, ದಯವಿಟ್ಟು ನನ್ನ ಬೇರೆ ಕಾಲೇಜ್ಗೆ ಜಾಯಿನ್ ಮಾಡು ಅಂತ ಕೇಳ್ತಾಳೆ. ಆಗ ಜಿನ್ ಅವ್ರ ಅಮ್ಮ ನೀನ್ ಏನ್ ಮಾತಾಡ್ತಿದ್ದೆ ಅಂತ ನಿಂಗೆ ಗೊತ್ತಾ, ನಿನ್ನ ಆ ಕಾಲೇಜ್ಗೆ ಜಾಯಿನ್ ಮಾಡಿ ಇನ್ನ ಒಂದು ವಾರ ಆಗಿಲ್ಲ, ಆಗ್ಲಿ ನೀನು ಬೇರೆ ಕಾಲೇಜ್ ಅಂತ ಇದೀನಿ, ನನ್ನ ಹತ್ರ ಬೇರೆ ದುಡ್ಡಿಲ್ಲ ಅಂತ ಹೇಳ್ತಾಳೆ. ಆಗ ಜಿನ್ ನಂಗೆ ಅದೆಲ್ಲ ಗೊತ್ತಿಲ್ಲ, ನನ್ನ ದಯವಿಟ್ಟು ಬೇರೆ ಕಾಲೇಜ್ಗೆ ಜಾಯಿನ್ ಮಾಡಿಸು ಅಂತ ಕೇಳ್ಕೊಂತಾಳೆ. ಮತ್ತೆ ಈಗ ಜಿನ್ನ ಅಮ್ಮ ನೀನೇನು ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನಾನೇ ಒಂದ್ಸಲ ಕಾಲೇಜ್ಗೆ ಬಂದು ನಿಮ್ಮ ಲೆಕ್ಚರರ್ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಜಿನ್ಗೆ ಈಗ ಏನ್ ಮಾಡ್ಬೇಕಂತ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಲಿಲ್ಲಿಯ ಬಾಯ್ ಫ್ರೆಂಡ್ ವಾಲಿಬಾಲ್ ಕೋರ್ಟ್ ಅಲ್ಲಿ ಇರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಲಿಲ್ಲಿ ಅವನ ಹತ್ರ ಬಂದು ಇವತ್ತು ಸಂಜೆ ನಾವಿಬ್ರು ಆಚೆ ಕಡೆ ಹೋಗೋಣ ಅಂತ ಕೇಳ್ತಾಳೆ. ಆಗ ಆ ಹುಡುಗ ಇಲ್ಲ ನನಗೆ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ, ಇವತ್ತು ಬೇಡ ನಾವು ಇನ್ನೊಂದಿನ ಹೋಗೋಣ ಅಂತ ಹೇಳ್ತಾನೆ. ಈಗ ಲಿಲ್ಲಿಗೆ ಅವನ ಮೇಲೆ ಸ್ವಲ್ಪ ಡೌಟ್ ಬಂದು ನೀನ್ ನನ್ನನ್ನ ಬಿಟ್ಟು ಬೇರೆ ಯಾರಾದ್ರೂ ಲವ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಈಗ ಆ ಹುಡುಗ ನಿನ್ನನ್ನ ಬಿಟ್ಟು ಈ ಕಾಲೇಜಲ್ಲಿ ಬೇರೆ ಯಾರಾದ್ರೂ ನಾನು ಲವ್ ಮಾಡಕ್ಕಾಗುತ್ತಾ, ಆ ರೀತಿ ನೀನ್ ಮಾಡಕ್ಕೂ ಬಿಡ್ತೀಯ ಅಂತ ಕೇಳ್ತಾನೆ. ಇದಾದ್ಮೇಲೆ ಆ ಹುಡುಗ ಲಿಲ್ಲಿನ ಅಲ್ಲಿಂದ ಕಳಿಸಿ ಜಿನ್ಗೆ ಮೆಸೇಜ್ ಮಾಡ್ತಾ ನಾನು ನಿನ್ನ ನೋಡ್ಬೇಕು ಮಾತಾಡಿಸ್ಬೇಕು ಅಂತ ಹೇಳ್ತಾನೆ. ಈಗ ಜಿನ್ ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ದಾಳೆ. ಬಟ್ ಇವನ್ ಮೇಲೆ ನಂಬಿಕೆ ಇಲ್ದಿರಂತ ಲಿಲ್ಲಿ ರಿಟರ್ನ್ ಇವನ ಹತ್ರ ಬಂದು ಏನೋ ನೀನ್ ನನಗೇನೆ ಮೋಸ ಮಾಡ್ತೀಯ ಅನ್ಬಿಟ್ಟು ಅವನ ಫೋನ್ ಕಿತ್ತು ಕೆಳಗಡೆ ಬಿಸಾಕ್ತಾಳೆ. ಈಗ ಅವಳಿಗೆ ಲಿಲ್ಲಿ ಮೇಲೆ ತುಂಬಾನೇ ಕೋಪ ಬಂದು ಲಿಲ್ಲಿ ಹತ್ರ ಏನು ಓವರ್ ಮಾಡ್ತಾ ಇದೀಯ, ನೀನ್ ನನ್ನ ಕಡೆ ನಂಗೆ ಒಂದು ಚೂರು ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಜಿನ್ ಸೈಡ್ ಅಲ್ಲಿ ನಿಂತ್ಕೊಂಡು ಎಲ್ಲಾನು ಕೇಳಿಸ್ಕೊಂತಾ ಇರ್ತಾಳೆ. ಇದನ್ನ ಅಬ್ಸರ್ವ್ ಮಾಡಿದಂತ ಲಿಲ್ಲಿ ಸೈಡ್ ಅಲ್ಲಿ ಯಾರೋ ಇದ್ದಾರೆ ಅಂತ ತಿಳ್ಕೊಂತಾಳೆ. ಈಗ ಆ ಹುಡುಗ ತನ್ನ ಫೋನ್ ಎಲ್ಲೋಯ್ತು ಅಂತ ಹುಡುಕ್ತಾ ಇರ್ಬೇಕಾದ್ರೆ ಈ ಕಡೆ ಲಿಲ್ಲಿಗೆ ತುಂಬಾನೇ ಕೋಪ ಬಂದು ಒಂದು ಚೂರಿನ ತಂದು ಅವನ ಹೊಟ್ಟೆಗೆ ಜೋರಾಗಿ ಚುಚ್ಬಿಡ್ತಾಳೆ. ಇದಾದ್ಮೇಲೆ ಲಿಲ್ಲಿ ಸಾಯೋ ಮಗನೇ ನಿನ್ಗೆ ನನಗಿಂತ ದೇವತೆ ಬೇಕೇನಂತ ತುಂಬಾನೇ ಜೋರಾಗಿ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದಂತ ಆ ಹುಡುಗನ ಫ್ರೆಂಡ್ಸ್ ಬಂದು ಲಿಲ್ಲಿನ ತಡೆಯಕ್ಕೆ ಟ್ರೈ ಮಾಡ್ತಾರೆ. ಲಿಲ್ಲಿಗ ಅವ್ರ ಮಾತುಕೂ ಬೆಲೆ ಕೊಡದೆ ಮತ್ತೆ ಅವನ ಮೇಲೆ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇದಾದ್ಮೇಲೆ ವಾಲಿಬಾಲ್ ಕೋಚ್ ಅಲ್ಲಿಗೆ ಬಂದು ಈ ಜಗಳನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಇದೆಲ್ಲ ಆಗ್ತಿದ್ದಂಗೆ ಜಿನ್ ಕೂಡ ಆ ಜಾಗಕ್ಕೆ ಬಂದು ಇದನ್ನೆಲ್ಲ ನೋಡ್ತಾ ಇರ್ತಾಳೆ. ಈಗ ಜಿನ್ ಇದನ್ನೆಲ್ಲ ನೋಡಿದಳಂತ ಲಿಲ್ಲಿಗೂ ಅರ್ಥ ಆಗುತ್ತೆ. ಇದಾದ್ಮೇಲೆ ಲಿಲ್ಲಿ ಮಾಡಿರಂತ ಈ ಕೆಲಸಕ್ಕೆ ಲಿಲ್ಲಿನ ಕರ್ಕೊಂಡೋಗಿ ಪ್ರಿನ್ಸಿಪಲ್ ರೂಮ್ ಅಲ್ಲಿ ನಿಲ್ಸಿರ್ತಾರೆ. ಈಗ ಪ್ರಿನ್ಸಿಪಲ್ ಲಿಲ್ಲಿ ಹತ್ರ ಏನಮ್ಮ ನೀನೊಂದು ವಾಲಿಬಾಲ್ ಕ್ಯಾಪ್ಟನ್ ಆಗಿ ನೀನೇ ಈ ರೀತಿ ಮಾಡ್ಬೋದು ಅಂತ ಕೇಳ್ತಾ ಇರ್ತಾರೆ. ಇದಾದ್ಮೇಲೆ ಲಿಲ್ಲಿ ಸರ್ ಇನ್ನೊಂದ್ಸಲ ಈ ರೀತಿ ಮಾಡೋದಿಲ್ಲ ಸರ್, ದಯವಿಟ್ಟು ನನಗೆ ಕ್ಷಮಿಸಿ ಸರ್, ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ಟಿಸಿನ ಕೊಡಿ ಸರ್ ಅಂತ ಹೇಳ್ತಾಳೆ. ಈಗ ಪ್ರಿನ್ಸಿಪಲ್ ನೀನ್ ಮಾಡಿರಂತ ಕೆಲಸಕ್ಕೆ ನಿನ್ನ ಇದೇ ಕಾಲೇಜಲ್ಲಿ ಇಟ್ಕೊಂಡ್ರೆ ನಮ್ಮ ಕಾಲೇಜ್ ರೆಪ್ಯುಟೇಷನ್ ಏನಾಗಬೇಕು ಅಂತ ಅವಳ ಕೈಗೆ ಟಿಸಿನ ಕೊಟ್ಟು ಅಲ್ಲಿಂದ ಕಳಿಸ್ಬಿಡ್ತಾರೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಲಿಲ್ಲಿ ಈ ಅವಮಾನ ತಡಿಲಾದೆ ಬಾಸ್ಕೆಟ್ ಬಾಲ್ ನ ಲ್ಯಾಡರ್ ಗೆ ನೇಣಾಕೊಂಡು ಸತ್ತೋಗಿರ್ತಾಳೆ. ಇದಾದ್ಮೇಲೆ ಈ ನ್ಯೂಸ್ ತುಂಬಾನೇ ಸ್ಪೀಡ್ ಆಗಿ ಇಡೀ ಕಾಲೇಜ್ಗೆ ಗೊತ್ತಾಗುತ್ತೆ. ಈಗ ಒಂದು ಸಿಸಿಟಿವಿ ಫುಟೇಜ್ ಅಲ್ಲಿ ಲಿಲ್ಲಿ ಒಂದು ಹಗ್ಗನ ತಗೊಂಡು ಮೇಲೆ ಹೋಗ್ತಾರದ್ನ ಇವರೆಲ್ಲರೂ ನೋಡ್ತಾರೆ. ಇದನ್ನ ನೋಡಿದಂತ ಅಲ್ಲಿದ್ದಂತ ಹುಡುಗಿರು ಇದನ್ನ ನೋಡಿದ್ರೆ ನಂಗೆ ತುಂಬಾನೇ ಭಯ ಆಗುತ್ತೆ ಅಂತ ಎಲ್ಲ ಹುಡುಗಿರು ಹೇಳ್ತಾರೆ. ಇದಾದ್ಮೇಲೆ ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಲಿಲ್ಲಿಗೆ ಮಾಡ್ಬೇಕಿರಂತ ಫಿನರಲ್ ನ ಎಲ್ಲಾ ಸ್ಟೂಡೆಂಟ್ ಸೇರ್ಕೊಂಡು ಮಾಡ್ತಾ ಇರ್ತಾರೆ. ಈ ಕಡೆ ಇವರೆಲ್ಲರೂ ಸೇರ್ಕೊಂಡು ಫಿನರಲ್ ನ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ಈಗ ವಾಲಿಬಾಲ್ ಸ್ಟೇಡಿಯಂ ಗೆ ಮಾಟಕತಿ ಬಂದು ಮಾಟನ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಈ ಮಾಟಕತಿ ಯಾರಂತ ನಿಮ್ಗೆ ಜ್ಞಾಪಕ ಇದೆಯಾ? ಈ ಮಾಟಕತಿ ಬೇರೆ ಯಾರು ಅಲ್ಲ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾಟಕತಿ ನಮ್ಗೆ ತೋರಿಸಲ್ಲ, ಅವಳೇನೇ ಇವಳು. ಈಗ ಈ ಮಾಟಕತಿ ಯಾವ ರೀತಿಯ ಮಂತ್ರಗಳು ಹೇಳ್ತಾರೆ ಅಂದ್ರೆ ಈಗ ಫಿನರಲ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಲೈಟ್ಸ್ ಆಫ್ ಆಗಿ ಈಗ ಸತ್ತೋಗಿರಂತ ಲಿಲ್ಲಿಯ ಮಾತುಗಳು ಎಲ್ಲರಿಗೂ ಕೇಳ್ತಾಗೆ ಸ್ಟಾರ್ಟ್ ಆಗುತ್ತೆ. ಜಿನ್ನಿಗ ಲಿಲ್ಲಿ ಬಾಡಿನ ನೋಡ್ಕೋದಾಗ ಈಗ ಬಾಡಿ ಕಂಡ್ಬಿಟ್ಟು ಜಿನ್ನೇ ನೋಡ್ತಾ ಇರುತ್ತೆ. ಇದನ್ನ ನೋಡಿದಂತ ಜಿನ್ಗೆ ಈಗ ಒಂದ್ ನಿಮಿಷ ಪ್ರಾಣ ಹೋದಂಗೆ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ಲರೂ ಹೋಗಿ ರೂಮ್ ಅಲ್ಲಿ ಮಲಗಿರ್ಬೇಕಾದ್ರೆ ಜಿನ್ನಿನ್ನು ಆ ಘಟನೆಯಿಂದ ಆಚೆನೆ ಬಂದಿರೋದಿಲ್ಲ. ಈಗ ಜಿನ್ನ ಫ್ರೆಂಡ್ಸ್ ಎಲ್ಲ ಹೋಗ್ಲಿ ಬಿಡೋ ಜಿನ್, ನೀನೇ ಈ ರೀತಿ ಎದ್ರೆ ನಾವೇನ್ ಮಾಡ್ಬೇಕು? ಅಷ್ಟಕ್ಕೂ ಹೇಳ್ಬೇಕಂದ್ರೆ ಆ ಬಾಕ್ಸ್ ನ ಸರಿಯಾಗಿ ಫಿಟ್ ಮಾಡಿಲ್ಲ ಅಂತ ಕಾಣುತ್ತೆ, ಮೇ ಬಿ ನಿನ್ಗೆ ಭ್ರಮೆ ಆಗಿರ್ಬೇಕು, ಸುಮ್ನೆ ಮಲ್ಕೋ ಜಿನ್ ಅಂತ ಹೇಳ್ತಾರೆ. ಈಗ ಜಿನ್ ಮತ್ತೆ ಅವಳ ಫ್ರೆಂಡ್ಸ್ ಮಲಗಿರ್ಬೇಕಾದ್ರೆ ಯಾವ್ದೊಂದು ಚೇರು ಅದಾಗದೇ ಮೂವ್ ಆಗ್ತಾ ಇರುತ್ತೆ. ಈಗ ಜಿನ್ ನಿದ್ದೆನೆ ಮಾಡಿದ್ರೆ ತುಂಬಾನೇ ಭಯದಲ್ಲಿ ಮಲಗಿರ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಜಿನ್ ಕಂಡ್ಬಿಟ್ಟು ನೋಡಿದ್ರೆ ಯಾವ್ದೋ ಎರಡು ಕಾಲು ಇವಳು ಮುಂದೆನೆ ಕಾಣುತ್ತೆ. ಈಗ ಜಿನ್ ಇದೇನು ಅಂತ ನೋಡಿದಾಗ ಈಗ ಲಿಲ್ಲಿಯ ಆತ್ಮ ಇವಳು ಮುಂದೆನೆ ನಿಂತಿರುತ್ತೆ. ಇದನ್ನ ನೋಡಿದಂತ ಜಿನ್ಗೆ ಈಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಆ ಲಿಲ್ಲಿಯ ಆತ್ಮ ತುಂಬಾನೇ ಕ್ರೀಪಿಗೆ ನಗ್ತಾ ಇವಳು ಕಡೆನೆ ನೋಡ್ತಾ ಇರುತ್ತೆ. ಇದಾದ್ಮೇಲೆ ಜಿನ್ ತುಂಬಾನೇ ಜೋರಾಗಿ ಕೆರ್ತಾ ಮಲಗಿ ಜಾಗದಿಂದ ಎದ್ಬಿಡ್ತಾಳೆ. ಈಗ ಅವಳ ಫ್ರೆಂಡ್ಸ್ ಅವಳ ಹತ್ರ ಬಂದು ಏನಾಯ್ತು ಜಿನ್, ಯಾಕೆ ರೀತಿ ಆಡ್ತಾ ಇದೆಯಾ ಅಂತ ಕೇಳ್ತಾರೆ. ಈಗ ಜಿನ್ ತುಂಬಾನೇ ಬೈದಿದ್ದ ನಾನು ಅವಳನ್ನ ನೋಡಿದೆ ಅಂತ ಹೇಳ್ತಾ ಇರ್ತಾಳೆ. ಈಗ ಜಿನ್ನ ಫ್ರೆಂಡ್ಸ್ ಯಾರನ್ನ ನೋಡಿದೆ ನೀನು ಅಂತ ಕೇಳ್ತಾರೆ. ಆಗ ಜಿನ್ ಅವಳೆ ಆ ಲಿಲ್ಲಿ ಆತ್ಮನೇ ನಾನು ನೋಡಿದ್ದು ಅಂತ ಹೇಳ್ತಾಳೆ. ಈಗ ಇವಳ ಫ್ರೆಂಡ್ಸ್ ಎಲ್ಲ ನಿಂಗೆ ಭ್ರಮೆ ಆಗಿದೆ ಕಾಣೆ, ಸತ್ತೋರೆ ಆದ್ರೂ ರಿಟರ್ನ್ ಬರ್ತಾರ, ಸುಮ್ನೆ ಮಲ್ಕೋ ನೀನು ಅಂತ ಹೇಳ್ತಾರೆ. ಅದಾದ್ಮೇಲೆ ಜಿನ್ಗೆ ಯಾರೊಬ್ರು ನೇಣಕೋ ರೀತಿ, ಅದಾದ್ಮೇಲೆ ಅವಳ ಸಾಯಿಸೋ ರೀತಿ ಕೆಟ್ಟ ಕನ್ಸ್ಲೆಲ್ಲ ಬೀಳ್ತಾ ಇರುತ್ತೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವರೆಲ್ಲರೂ ಕಾಲೇಜ್ಗೆ ಬಂದಾಗ ಯಾರೊಬ್ರು ವಾಲಿಬಾಲ್ ಪಿಚ್ ಅಲ್ಲಿ ಮಾತ್ರ ಮಾಡಿರೋದನ್ನ ಇವ್ರು ಅಬ್ಸರ್ವ್ ಮಾಡ್ತಾರೆ. ಈಗ ಅಲ್ಲಿರುವಂತ ಕೋಚ್ ಹೌಸ್ ಕೀಪಿಂಗ್ ನ ಕರ್ದ್ಬಿಟ್ಟು ಏನಮ್ಮ ನೀನು ಈ ರೀತಿನ ಕ್ಲೀನ್ ಮಾಡೋದು ಅಂತ ಬೈತಾರೆ. ಈಗ ಹೌಸ್ ಕೀಪಿಂಗ್ ಇಲ್ಲ ಸರ್, ನಾನು ಸಾಯಂಕಾಲ ನಾನು ನೀಟಾಗಿ ಕ್ಲೀನ್ ಮಾಡ್ಬಿಟ್ಟೆ, ಬಟ್ ಇದನ್ನೆಲ್ಲ ಯಾರು ಮಾಡಿದ್ರೆ ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿದಂತ ಕೋಚ್ ನಿಮ್ಗೆ ಸ್ಯಾಲರಿ ಕೊಡೋದು ದಂಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಈಗ ಹೊರಟೋಗ್ತಾನೆ.
ಈಗ ಅಲ್ಲಿರುವಂತ ಹುಡುಗಿರಲ್ಲ ಏನು ಕಸನ ತಂದು ಇಲ್ಲ ಹಾಕಿದ್ರೆ ಅಂತ ಮಾತಾಡುವಾಗ ಅಲ್ಲಿದ್ದಂತ ಹೌಸ್ ಕೀಪಿಂಗ್ ಇದು ಕಸ ಅಲ್ಲ ಬದಲಾಗಿ ಯಾರೋ ಮಾತ್ರ ಮಾಡಿದಾರೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಆ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾಗ ಆ ಹೌಸ್ ಕೀಪಿಂಗ್ ಇದನ್ನೆಲ್ಲ ಮಾಡೋದು ಒಂದು ದುಷ್ಟ ಪೂಜೆಗೋಸ್ಕರ. ಇದರಿಂದ ಅವರು ಮಲಗಿರುವಂತ ಆತ್ಮಗಳೇ ಬರ್ತಾರೆ ಮತ್ತೆ ಅವರು ಅವ್ರ ದ್ವೇಷ ಮಾಡೋಂತರ ಮೇಲೆ ಈ ಆತ್ಮಗಳನ್ನ ಬಿಟ್ಟು ಸೇಡನ್ನ ತಿರ್ಸ್ಕೊಂತಾರೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆ ಹೌಸ್ ಕೀಪಿಂಗ್ ಮೊದಲಿಗೆ ಆ ಆತ್ಮ 1 ಮತ್ತೆ 2 ದಿನ ಅವ್ರ ಕಣ್ಣಿಗೆ ಕಾಣಿಸುತ್ತೆ. 3ನೇ ದಿನ ಅವ್ರನ್ನ ಕೊಂದಾಕುತ್ತೆ. ಏನೋ ಆ ಆತ್ಮ ತುಂಬಾನೇ ಆಡೋದಾದ್ರೆ ಓಕೆ, ಬಟ್ ರೀಸೆಂಟ್ ಆಗಿ ಸುತ್ತಿರೋರು ಆತ್ಮ ಆಗಿದ್ರೆ ಅವ್ರು ಕೊಲ್ದೆ ಬಿಡೋದಿಲ್ಲ, ಅವ್ರ ಕೋಪ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾಳೆ. ಈಗ ಲಿಲ್ಲಿ ಸತ್ತೋಗಿರೋದ್ರಿಂದ ಆ ಟೀಮ್ ಈಗ ಜಿನ್ನಿ ಕ್ಯಾಪ್ಟನ್ ಆಗಿರ್ತಾಳೆ. ಈಗ ಕೋಚ್ ಜಿನ್ಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವಳಿಗೆ ಲಿಲ್ಲಿಯ ಆತ್ಮ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿ ಜಿನ್ ತುಂಬಾನೇ ಭಯ ಪಡ್ತಾ ಇರ್ಬೇಕಾದ್ರೆ ಈಗ ಲಿಲ್ಲಿಯ ಆತ್ಮ ತಲೆನೇ ಇಲ್ದಿ ಇವ್ರ ಮುಂದೆ ನಡ್ಕೊ ಬರುತ್ತೆ. ಈಗ ಜಿನ್ ಇದನ್ನೇ ನೋಡ್ತಾ ನಿಂತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಲಿಲ್ಲಿಯ ಆತ್ಮ ಮೇಲೆಯಿಂದ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆ ರೀತಿ ಬಂದಿರೋದು ಬೇರೆ ಏನೋ ಅಲ್ಲ, ವಾಲಿಬಾಲ್ ಈಗ ಸೀದಾ ಬಂದು ಜಿನ್ನ ತಲೆಗೇನೆ ಬೀಳುತ್ತೆ. ಇದನ್ನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರಿಂದ ಜಿನ್ ಈಗ ತುಂಬಾನೇ ಜೋರಾಗಿ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಜಿನ್ನ ಫ್ರೆಂಡ್ಸ್ ಎಲ್ಲ ಜಿನ್ನ ಹತ್ರ ಬಂದು ಜಿನ್ನ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದಾದ್ಮೇಲೆ ಕೋಚ್ ಜಿನ್ ಹತ್ರ ಬಂದು ಏನಾಯ್ತಮ್ಮ ಯಾಕೆ ಹಿಂಗ್ ಆಡ್ತಾ ಇದೀಯ ಅಂತ ಕೇಳ್ತಾರೆ. ಇದಾದ್ಮೇಲೆ ಜಿನ್ ಮತ್ತೆ ಅವಳ ಫ್ರೆಂಡ್ಸ್ ಜಿನ್ನಿಗೆ ತುಂಬಾನೇ ಭಯ ಬಿದ್ರಿಂದ ಅವಳನ್ನ ಬಾತ್ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಈಗ ಜಿನ್ ಆ ಬಾತ್ರೂಮ್ ಅಲ್ಲಿ ಮಕನ ತೊಳ್ಕೊಂಡು ಏನು ನಾನು ಹೇಳ್ತಿರೋದು ಸುಳ್ಳು ಅಂತ ಅನಿಸ್ತಾ ಅವಳು ನನ್ನ ಕಣ್ಣಿಗೆ ನಿಜವಾಗ್ಲೂ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಈಗ ಇವಳು ಮಾತು ಕೇಳಿದಂತ ಅವಳ ಫ್ರೆಂಡ್ಸ್ ಎಲ್ಲ ಆ ರೀತಿ ಏನು ಕೂಡ ಇರೋದಿಲ್ಲ. ಈಗ ಲಿಲ್ಲಿ ಅಕಸ್ಮಾತ್ ಆಗಿ ಕಾಣಿಸಿದ್ರೆ ನಮ್ ಕಣ್ಗೆಲ್ಲರಿಗೂ ಕಾಣಿಸ್ಬೇಕು, ಬದಲಾಗಿ ನೀನು ಒಬ್ಬಳಿಗೆ ಕಾಣಿಸ್ಬೇಕು ಅಂತ ಹೇಳ್ತಾಳೆ. ಇವರು ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಹೌಸ್ ಕೀಪಿಂಗ್ ಲೇಡಿ ಇಲ್ಲಿಗೇನೆ ಬರ್ತಾಳೆ. ಈಗ ಆ ಹೌಸ್ ಕೀಪಿಂಗ್ ಲೇಡಿ ಏನು ನಾನು ಹೇಳ್ತಿರೋದೆಲ್ಲ ಸತ್ಯ, ನಾನು ಹೇಳಿದ್ದೆಲ್ಲ ನಡೀತಾ ಇದೆಯಾ ಅಂತ ಕೇಳ್ತಾಳೆ. ಈಗ ಅಲ್ಲಿದ್ದ ಸ್ಟೂಡೆಂಟ್ಸ್ ನೀನ್ ಹೇಳ್ತಿರೋದೆಲ್ಲ ಸುಳ್ಳು, ಆ ರೀತಿ ಏನು ಕೂಡ ಇಲ್ಲ ಅಂತ ಹೇಳ್ತಾರೆ. ಆಗ ಆ ಲೇಡಿ ಹೌಸ್ ಕೀಪಿಂಗ್ ಏನು ನಾನು ಹೇಳ್ತಿರೋದೆಲ್ಲ ಸುಳ್ಳ, ಒಂದ್ ನಿಮಿಷ ಇಲ್ಲಿ ನೋಡಿ ಅಂತ ಹೇಳಿ ವಾಶ್ ಬೇಸಿನ್ ಮೇಲೆ ಹತ್ತಿ ಕೂತ್ಕೊಂತಾಳೆ. ಇದಾದ್ಮೇಲೆ ಆ ಲೇಡಿ ತನ್ನ ತಲೆನೇ ಎತ್ತಿ ಆ ಗ್ಲಾಸ್ಗೆ ತುಂಬಾನೇ ಜೋರಾಗಿ ಬಡಿಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ನೋಡ್ತಾರಂತ ಇವ್ರಿಗೆ ಈಗ ಒಂದೇ ಸಮಯ ಗಾಬರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆ ಲೇಡಿ ತನ್ನ ತಲೆನ ಗ್ಲಾಸ್ಗೆ ಬಡಿತಾರೋದ್ರಿಂದ ಅವಳ ತಲೆಯಿಂದ ಈಗ ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆ ರಕ್ತದಿಂದನೇ ಆ ಹೌಸ್ ಕೀಪಿಂಗ್ ಲೇಡಿ ನೀವೆಲ್ಲರೂ ಸಾಯ್ತೀರಿ ಅಂತ ಆ ಗ್ಲಾಸ್ ಮೇಲೆ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಜಿನ್ಗೆ ಲಿಲ್ಲಿಯ ಬಾಯ್ ಫ್ರೆಂಡ್ ಫೋನ್ ಮಾಡ್ತಾನೆ. ಈಗ ಜಿನ್ ಈ ಫೋನ್ ಕಾಲ್ ನ ರಿಸೀವ್ ಮಾಡ್ಬೇಕು, ಬಟ್ ಅಷ್ಟಲ್ಲೇ ಅಲ್ಲಿ ಕರೆಂಟ್ ಹೊರಟೋಗುತ್ತೆ. ಈಗ ಆಲ್ರೆಡಿ ಹುಡುಗಿರು ತುಂಬಾನೇ ಭಯದಿಂದ ಒಳಗಡೆ ಇದ್ದಾರೆ. ಈಗ ಸಾಲದಕ್ಕೆ ಕರೆಂಟ್ ಹೋಗಿದ್ಮೇಲೆ ಇನ್ನೆಷ್ಟು ಭಯ ಆಗಲ್ಲ ಅವ್ರಿಗೆ. ಈಗ ಜಿನ್ ನೀವೇನೋ ಭಯ ಪಡ್ಬಿಡಿ, ನನ್ನ ಹತ್ರ ಮೊಬೈಲ್ ಟಾರ್ಚ್ ಇದೆ ಅಂತ ಟಾರ್ಚ್ ನ ಆನ್ ಮಾಡ್ತಾಳೆ. ಅದ್ ಹಾಕಿದಂಗೆ ಆ ಹೌಸ್ ಕೀಪಿಂಗ್ ಲೇಡಿ ಎಲ್ಲೋದಂತ ನಾವು ಗ್ಲಾಸ್ ಕಡೆ ನೋಡ್ರೆ ಆ ಗ್ಲಾಸ್ ಹೌಸ್ ಕೀಪಿಂಗ್ ಲೇಡಿ ಇರೋದಿಲ್ಲ, ಬದಲಾಗಿ ಆ ಹೌಸ್ ಕೀಪಿಂಗ್ ಲೇಡಿ ಈಗ ಜಿನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದಾದ್ಮೇಲೆ ಆ ಹೌಸ್ ಕೀಪಿಂಗ್ ಲೇಡಿ ಹೊಡೆದಾಗಿರೋ ಗ್ಲಾಸ್ ಇಂದ ಒಂದು ಗ್ಲಾಸ್ ಪೀಸ್ ತಗೊಂಡ್ಬಂದು ಜಿನ್ನ ಕೊಲ್ಲಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಅಷ್ಟಲ್ಲಾಗ್ಲಿ ಅವಳ ಮೈಲಿದ್ದಂತ ಆತ್ಮ ಅವಳನ್ನ ಬಿಟ್ಟೋಗಿದ್ರಿಂದ ಅವಳಿಗೆ ನಾರ್ಮಲ್ ಪ್ರಜ್ಞೆ ಬರುತ್ತೆ. ಈಗ ಆ ಹೌಸ್ ಕೀಪಿಂಗ್ ಲೇಡಿಗೆ ತುಂಬಾನೇ ಗಾಯ ಆಗಿದೆ, ಬಟ್ ಅವಳಿಗೆ ಗೊತ್ತಿಲ್ಲ ಈ ಗಾಯ ಹೇಗಾಯ್ತು ಅಂತ. ಈಗ ಆ ಗಾಯನ ನೋಡಿ ತುಂಬಾನೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದಾದ್ಮೇಲೆ ಇವರು ಹಾಸ್ಪಿಟಲ್ಗೆ ಫೋನ್ ಮಾಡಿ ಆ ಲೇಡಿನ ಈಗ ಅಡ್ಮಿಟ್ ಆಗೋ ರೀತಿ ಮಾಡ್ತಾರೆ. ಇದಾದ್ಮೇಲೆ ಜಿನ್ ಲಿಲ್ಲಿ ಬಾಯ್ ಫ್ರೆಂಡ್ ಹತ್ರ ಯಾಕೋ ನೀನ್ ನನ್ ಫೋನ್ ಮಾಡಿದ್ದೆ ಅಂತ ಕೇಳ್ತಾಳೆ. ಈಗ ಲಿಲ್ಲಿಯ ಬಾಯ್ ಫ್ರೆಂಡ್ ನಿನ್ಗೆ ಇಷ್ಟೊತ್ತರೆಗೂ ಏನ್ ಎಕ್ಸ್ಪೀರಿಯನ್ಸ್ ಐತಲ್ಲ ಆ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಯ್ತು ಅಂತ ಹೇಳ್ತಾನೆ. ಇಷ್ಟೆಲ್ಲ ಆಗಿದ್ಮೇಲೆ ನಾವ್ ಇಲ್ಲೇ ಇರೋದು ಸೇಫ್ ಅಲ್ಲ ಅಂದ್ಬಿಟ್ಟು ಒಂದು ಮಾತ್ರಿಕ್ ನಂತರ ಇವನ್ನೆಲ್ಲಾರನ್ನೂ ಕರ್ಕೊಂಡು ಹೋಗ್ತಾನೆ. ಈಗ ಆ ಮಂತ್ರವಾದಿ ತನಗೆ ಗೊತ್ತಿರುವಂತ ಮಂತ್ರತಂತ್ರಗಳಿಂದ ಇವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂತಾನೆ. ಇದಾದ್ಮೇಲೆ ಆ ಮಾಂತ್ರಿಕ ಲಿಲ್ಲಿಯ ಆತ್ಮನ ಯಾರೋ ನಿಮ್ ಕಡೆನೆ ತಿರ್ಸ್ಬಿಟ್ಟಿದ್ದಾರೆ. ಈಗ ಲಿಲ್ಲಿಯ ಆತ್ಮ ತುಂಬಾನೇ ಕೋಪದಿಂದ ನಿಮ್ನೆಲ್ಲರನ್ನೂ ಕುಲ್ಲಕ್ಕೆ ರೆಡಿ ಆಗಿದೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಮಾಂತ್ರಿಕ ನೀವ್ ಯಾರಾದ್ರೂ ಲಿಲ್ಲಿಗೆ ಕಾಟ ಕೊಡ್ತಾ ಇದ್ರ ಅಂತ ಕೇಳಿದಕ್ಕೆ ಅಲ್ಲಿ ಇದ್ದಂತ ಒಂದು ಹುಡುಗಿ ಲಿಲ್ಲಿಗೆ ಯಾರು ಕಾಟ ಕೊಡ್ತಾ ಇರಲಿಲ್ಲ, ಬದಲಾಗಿ ಲಿಲ್ಲಿನೇ ಎಲ್ಲರಿಗೂ ಕಾಟ ಕೊಡ್ತಾ ಇದ್ಲು ಅಂತ ಹೇಳ್ತಾಳೆ. ಈಗ ಹ್ಯಾಂಗ್ ಇದರಿಂದ ತಪ್ಪಿಸ್ಕೊಳೋದಕ್ಕೆ ಏನಾದ್ರೂ ಪರಿಹಾರ ಇದ್ರಿ ಹೇಳಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆ ಮಂತ್ರವಾದಿ ತನ್ನ ಶಿಷ್ಯನಿಂದ ಒಂದು ಕತ್ತಿನ ತರಿಸ್ತಾನೆ. ಈಗ ಅವನು ಆ ಕತ್ತಿನ ಹೊರಗಡೆ ತೆಗೆದಿದ್ದಂಗೆ ಆ ಆತ್ಮ ಅವನ್ನೇ ಕಂಟ್ರೋಲ್ ಮಾಡ್ತಾ ಆ ಕತ್ತಿಯಿಂದ ಅವನಿಗೆ ಚುಚ್ಚಕ್ಕೆ ಟ್ರೈ ಮಾಡುತ್ತೆ. ಈಗ ಆ ಮಂತ್ರವಾದಿ ನೀವೆಲ್ಲ ಒಂದು ಡೇಂಜರ್ ಅಲ್ಲಿ ಇದ್ದೀರಾ, ನಿಮ್ಮನ್ನ ನಾನ್ ಕಾಪಾಡಕ್ಕಾಗೋದಿಲ್ಲ, ಬದಲಾಗಿ ಒಂದು ದಾರಿ ಇದೆ. ಆ ದಾರಿ ಏನಂದ್ರೆ ಈ ಆತ್ಮನ ನಿಮ್ಮ ಮೇಲೆ ಯಾರು ಚೂ ಬಿಟ್ಟಿದ್ದಾರಲ್ಲ ಅವ್ರನ್ನ ನೀವು ಹುಡುಕಿ ಕಂಡಿಡಿಬೇಕು. ಇದನ್ನ ನೀವು ಕೇವಲ 3 ದಿನದಲ್ಲಿ ಮಾತ್ರ ಮಾಡ್ಬೇಕು ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಮಂತ್ರವಾದಿನ ಇವರೆಲ್ಲ ಸೇರ್ಕೊಂಡು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಇದಾದ್ಮೇಲೆ ಇಲ್ಲಿ ಇದ್ದಂತ ಸ್ಟೂಡೆಂಟ್ಸ್ ಎಲ್ಲ ಹಾಸ್ಟೆಲ್ಗೆ ಹೋಗಕ್ಕೆ ಇಷ್ಟನೇ ಪಡೋದಿಲ್ಲ. ಈಗ ಏನ್ ಮಾಡೋದಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಲಿಲ್ಲಿಯ ಬಾಯ್ ಫ್ರೆಂಡ್ ಬಂದು ನೀವು ನಮ್ಮನೇಲೆ ಇರ್ಬೋದು ಅಂತ ಹೇಳ್ತಾನೆ. ಈಗ ಲಿಲ್ಲಿಯ ಬಾಯ್ ಫ್ರೆಂಡ್ ಮನೆಗೆ ಬಂದಂತ ಇವರು ಈಗ ಇದ್ರ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಈ ಗುಂಪಲ್ಲಿದ್ದಂತ ರೀನ ವಾಲಿಬಾಲ್ ಕೋಚ್ಗೂ ಮತ್ತೆ ಅವಳಿಗೆ ಸಂಬಂಧ ಇತ್ತು ಅಂತ ಎಲ್ಲರೂ ಹೇಳ್ತಾ ಇದ್ರು. ಮೇ ಬಿ ಅವನೇ ಈ ರೀತಿ ಕೆಲಸಗಳನ್ನ ಮಾಡಿರ್ಬೋದು ಅಂತ ಹೇಳ್ತಾಳೆ. ಅದಾದ್ಮೇಲೆ ಸರಿ ಈಗ ಸತ್ತೋಗಿರಂತ ಲಿಲ್ಲಿಯ ತಂದೆ ಎಲ್ಲಿದ್ದಾರೆ, ಅವ್ರು ಯಾರಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಅಂತ ಕೇಳ್ತಾಳೆ. ಯಾಕಂದ್ರೆ ಆಕ್ಚುಲಿ ಇವರು ಲಿಲ್ಲಿಯ ಡ್ಯಾಡಿನ ಯಾವತ್ತೂ ಕೂಡ ನೋಡೇ ಇರೋದಿಲ್ಲ. ಈಗ ಇವರೆಲ್ಲರೂ ಅನ್ಕೊಂತಾರೆ ಮೇ ಬಿ ಅವಳ ತಂದೆದು ಕೂಡ ಇದ್ರಲ್ಲಿ ಕೈವಾಡ ಇರ್ಬೋದು ಅಂತ. ಈಗ ಅಲ್ಲಿ ಇದ್ದಂತ ಲಿಲ್ಲಿಯ ಬಾಯ್ ಫ್ರೆಂಡ್ ನೀವ್ ಹೇಳ್ತಾ ಇರೋದು ಕೂಡ ಕರೆಕ್ಟೇ. ಒಂದ್ಸಲ ಅವ್ರ ತಂದೆ ಅವಳಿಗೆ ಯಾವ ರೀತಿ ಹೊಡೆದಿದ್ರಂತೆ ಅವತ್ತೇ ಅವಳು ಮನೆ ಬಿಟ್ಟು ಹಾಸ್ಟೆಲ್ಗೆ ಬಂದು ಸೇರ್ಕೊಂಡ್ಲು ಅಂತ ಹೇಳ್ತಾನೆ. ಈಗ ಇವನ್ ಮಾತನ್ನ ಕೇಳ್ತಾ ಇದ್ದಂತ ಆ ಟೀಮ್ ಅಲ್ಲಿ ಇದ್ದಂತ ಹುಡುಗಿ ಯಾಕೋ ನನ್ಗೆ ನಿನ್ ಮೇಲೆ ಕೂಡ ಡೌಟ್ ಪಡ್ತಾ ಇದೆ ಅಂತ ಹೇಳ್ತಾಳೆ. ಈಗ ಲಿಲ್ಲಿಯ ಬಾಯ್ ಫ್ರೆಂಡ್ ನಾನ್ ಆತರದನಲ್ಲ, ನನ್ ಮೇಲಂತೂ ಡೌಟ್ ಪಡಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾನೆ. ಈಗ ಜಿನ್ ನಮ್ಗೆ ಇರೋದೀಗ ಎರಡೇ ಆಪ್ಷನ್, ಒಂದು ನಾವು ಅವ್ರ ಅಪ್ಪ ಇದನ್ನೆಲ್ಲ ಮಾಡಿದಾನ ಅಂತ ತಿಳ್ಕೊಳೋದು, ಇಲ್ಲ ಅಂದ್ರೆ ಆ ಕೋಚ್ ಇದನ್ನೆಲ್ಲ ಮಾಡಿದಾನ ಅಂತ ತಿಳ್ಕೊಬೇಕು. ಇದನ್ನ ಬಿಟ್ರೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾಳೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಜಿನ್ಗೆ ಎಕ್ಸಾಮ್ ಇದೆ. ಈಗ ಜಿನ್ ಎಕ್ಸಾಮ್ ನ ಬರೆಯಕ್ ಹೋಗ್ತಿದ್ದಾಗ ಅಲ್ಲಿದ್ದಂತ ಹೌಸ್ ಕೀಪಿಂಗ್ ಲಿಲ್ಲಿಯ ರೂಮ್ ನ ತಂಗಿ ನೋಡ್ತಾರೆ, ಇವಳು ಅಬ್ಸರ್ವ್ ಮಾಡ್ತಾಳೆ. ಈಗ ಜಿನ್ ಆ ಹೌಸ್ ಕೀಪಿಂಗ್ ಹತ್ರ ನೀನೇನ್ ಮಾಡ್ತಾ ಇದೀಯ ಇಲ್ಲಿ ಅಂತ ಕೇಳ್ತಾಳೆ. ಈಗ ಆ ಹೌಸ್ ಕೀಪಿಂಗ್ ನನಗೆ ಪ್ರಿನ್ಸಿಪಲ್ ಇಂದ ಒಂದು ಆರ್ಡರ್ ಆಗಿದೆ, ಈ ರೂಮ್ ಅಲ್ಲಿರಂತ ಎಲ್ಲ ಸ್ಟಾಕ್ ನ ತೆಗೆದು ಆಚೆಗಡೆ ಇಡ್ಬೇಕಂತೆ, ಬಟ್ ನನಗೆ ಈ ರೂಮ್ ಒಳಗಡೆ ಹೋಗಕ್ಕೆ ತುಂಬಾನೇ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳ್ತಂತ ಜಿನ್ ಆಗ ಒಂದ್ ನಿಮಿಷ ತಡಿ ನಾನು ಹೋಗಿ ಚೆಕ್ ಮಾಡ್ತೀನಿ ಅಂತ ಒಳಗಡೆ ಹೋಗ್ತಾಳೆ.
ಈಗ ಜಿನ್ ಸುಮ್ನೆ ಒಳಗಡೆ ಹೋಗಿಲ್ಲ, ಬದಲಾಗಿ ಏನಾದ್ರೂ ಎವಿಡೆನ್ಸ್ ಸಿಕ್ಬೋದು ಅಂತ ಒಳಗಡೆ ಹೋಗಿದ್ದಾಳೆ. ಈಗ ಜಿನ್ ಅಲ್ಲಿರುವಂತ ಬುಕ್ಸ್ ಅನ್ನೆಲ್ಲ ಚೆಕ್ ಮಾಡ್ತಾ, ಡಸ್ಟ್ಬಿನ್ ಚೆಕ್ ಮಾಡ್ತಾ ಎಲ್ಲಾನು ಹುಡ್ತಾ ಇರ್ತಾಳೆ. ಈಗ ಜಿನ್ಗೆ ಅಲ್ಲೇ ಇದ್ದಂತ ಡಸ್ಟ್ಬಿನ್ ಅಲ್ಲಿ ಕಾಂಡಮ್ಸ್ ಕೂಡ ಸಿಗುತ್ತೆ. ಇದಾದ್ಮೇಲೆ ಜಿನ್ ಅಲ್ಲೇ ಟೇಬಲ್ ಮೇಲೆ ಇದ್ದಂತ ಟ್ಯಾಬ್ ನ ಅಬ್ಸರ್ವ್ ಮಾಡ್ತಾಳೆ. ಈಗ ಜಿನ್ಗೆ ಇದರ ಪಾಸ್ವರ್ಡ್ ಗೊತ್ತಿಲ್ಲ, ಅದಕ್ಕೆ ಈಗ ಜಿನ್ ಏನೇನೋ ಪಾಸ್ವರ್ಡ್ ಹಾಕಿ ಇದನ್ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಬಟ್ ಅದು ಓಪನ್ ಆಗ್ತಾ ಇರ್ತಿಲ್ಲ. ಈಗ ಜಿನ್ ಅಲ್ಲಿ ಇದ್ದಂತ ಗೋಡೆನೆಲ್ಲ ಅಬ್ಸರ್ವ್ ಮಾಡಿ ಅಲ್ಲಿ 13 ಅಂತ ಇರೋ ನಂಬರ್ ನ ಅಬ್ಸರ್ವ್ ಮಾಡ್ತಾಳೆ. ಓ ಮೇ ಬಿ ಇದೇ ಪಾಸ್ವರ್ಡ್ ಇರ್ಬೋದು ಅಂತ 13 ನಂಬರ್ ನ 2 ಗಿಂತ ಹಾಕ್ತಾಳೆ. ಈಗ ಟ್ಯಾಬ್ ಕೂಡ ಓಪನ್ ಆಗುತ್ತೆ. ಈಗ ಜಿನ್ ಈ ಟ್ಯಾಬ್ ಅಲ್ಲಿ ಇವಳು ಯಾರ್ಯಾರಿಗೆಲ್ಲ ಮೆಸೇಜ್ ಮಾಡಿದ್ಲು ಅಂತ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ರೀತಿ ಈಗ ಜಿನ್ ಟ್ಯಾಬ್ ನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ನು ಲಿಲಿಯ ಟ್ಯಾಬ್ ಗೆ ಒಂದು ಬ್ರೇಸ್ಲೆಟ್ ಇರುವಂತ ಇಮೇಜ್ ನ ಕಳ್ಸಿರ್ತಾನೆ. ಈಗ ಜಿನ್ ಆ ನಂಬರ್ ಗೆ ನಿಮ್ಗೆ ಲಿಲಿ ಸತ್ತೋಗಿರೋದು ಗೊತ್ತಾ ಅಂತ ಮೆಸೇಜ್ ಮಾಡ್ತಾಳೆ. ಬಟ್ ಆ ಕಡೆಯಿಂದ ಏನ್ ರಿಪ್ಲೈ ಬರುತ್ತೆ ಅಂತ ನಮಗೆ ತೋರಿಸೋದೇ ಇಲ್ಲ. ಈ ಕಡೆ ಕಾಲೇಜಲ್ಲಿ ಇರುವಂತ ಇವರ ಫ್ರೆಂಡ್ಸ್ ಎಕ್ಸಾಮ್ ಗೆ ಟೈಮ್ ಆಯ್ತು ಅಂತ ಇವಳಿಗೆ ಫೋನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಈಗ ಅಲ್ಲಿಗೆ ಬಂದಂತ ಲೆಕ್ಚರರ್ ನೀವೇನ್ ಮಾಡ್ತಾ ಇದ್ರಿ, ಇಲ್ಲಿ ಎಕ್ಸಾಮ್ ಗೆ ಟೈಮ್ ಆಗಿದೆ, ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಲಿಲ್ಲಿ ರೂಮ್ ಅಂತ ಜಿನ್ ಟ್ಯಾಬ್ ನ ಚೆಕ್ ಮಾಡ್ತಾ ಇರಬೇಕಾದ್ರೆ ಲಿಲ್ಲಿಯ ಆತ್ಮ ಅಲ್ಲೇ ಇದ್ದ ಕಟೆನ ಮೇಲೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಲಿಲ್ಲಿಯ ಆತ್ಮಕ್ಕೆ ಒಂದು ಟಾರ್ಗೆಟ್ ಏನಂದ್ರೆ ಅದು ಜಿನ್ನ ಕೊಲ್ಬೇಕು ಅಂತ. ಅದಕ್ಕಂತಾನೆ ಈಗ ಆತ್ಮ ಜಿನ್ನ ಕೊಲ್ಬೇಕಂತ ಅಲ್ಲಿದ್ದ ಬೆಡ್ ನ ಮೇಲೆ ನಡ್ಕೊ ಬರ್ತಾ ಇರುತ್ತೆ. ಇದನ್ನ ಅಬ್ಸರ್ವ್ ಮಾಡ್ದಂತ ಜಿನ್ ನಾನು ಸಿಗಾಕೊಂಡೆ ಅಂತ ಅಲ್ಲಿಂದ ಹೊಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಬಂದಿರೋದು ಲಿಲ್ಲಿ ಆತ್ಮ. ಈಗ ಅಲ್ಲಿದ್ದ ಚೇರ್ ನಿಂದ ಅವಳ ಕಾಲಿಗೆ ತಾಗಿಸಿ ಅವಳನ್ನ ಕೆಳಗಡೆ ಬೀಳೋ ರೀತಿ ಮಾಡ್ತಾಳೆ. ಇದಾದ್ಮೇಲೆ ಜಿನ್ ಮಿರರ್ ಅಲ್ಲಿ ನೋಡಿದ್ರೆ ಈಗ ಲಿಲ್ಲಿಯ ಆತ್ಮ ಅಲ್ಲೇ ಹಿಂದೆನೆ ಕೂತಿರುತ್ತೆ. ಇದನ್ನ ನೋಡಿದಂತ ಜಿನ್ ಅಲ್ಲೇ ಇದ್ದಂತ ಒಂದು ಕಬೋರ್ಡ್ ಅಲ್ಲಿ ಒಂದು ಚೂರಿ ಇರುತ್ತೆ, ಆ ಚೂರಿನ ಇಟ್ಕೊಂಡು ನಿಂತ್ಕೊಂತಾಳೆ. ಇದಾದ್ಮೇಲೆ ಅಲ್ಲಿರುವಂತ ಟ್ಯಾಬ್ ಅಲ್ಲಿ ನೀವೆಲ್ಲರೂ ಸಾಯ್ತೀರ ಅಂತ ಒಂದು ಮೆಸೇಜ್ ಬರುತ್ತೆ. ಈ ಕಡೆ ಜಿನ್ ಲಿಲ್ಲಿಯ ಆತ್ಮ ಎಲ್ಲಿದೆ ಅಂತ ಚೂರಿನ ಇಟ್ಕೊಂಡು ಸುತ್ತಮುತ್ತಲು ನೋಡ್ತಾ ಇರ್ತಾಳೆ. ಬಟ್ ಅಷ್ಟಲ್ಲಾಗ್ಲೇ ಅಲ್ಲಿದ್ದಂತ ಬಲ್ಬ್ ಎಲ್ಲ ಬ್ಲಾಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಈಗ ಜಿನ್ಗೆ ಅನ್ಸುತ್ತೆ ನಾನು ಹಿಂದೆಗಡೆ ಲಿಲ್ಲಿ ಇದ್ದಾಳೆ ಅಂತ. ಅದಕ್ಕೆ ಈಗ ಜಿನ್ ತನ್ನ ಕೈಯಲ್ಲಿದ್ದಂತ ಚೂರಿನ ತೆಗೆದು ಹಿಂದೆಗಡೆಗೆ ಚುಚ್ತಾಳೆ. ಬಟ್ ಆ ರೀತಿ ಚುಚ್ಚಿರೋದು ಬೇರೆ ಯಾರಿಗೊಲ್ಲ, ಹೌಸ್ ಕೀಪಿಂಗ್ ಆಂಟಿಗೆ. ಈಗ ಜಿನ್ನ ಟೈಮ್ ಚೆನ್ನಾಗಿತ್ತು, ಬದಲಾಗಿ ಆಂಟಿ ಟೈಮ್ ಚೆನ್ನಾಗಿತ್ತು. ಈಗ ಜಿನ್ ತೆಗೆದು ಚುಚ್ಚಿರೋದು ಆಂಟಿ ಕೈಯಲ್ಲಿದ್ದಂತ ಕಾಟನ್ ಬಾಕ್ಸ್ ಗೆ. ಇದನ್ನ ನೋಡಿದಂತ ಜಿನ್ ಓ ಮೈ ಗಾಡ್ ಅಂತ ತಿಳ್ಕೊಂಡು ಆ ಆಂಟಿಗೆ ಸಾರಿ ಹೇಳಿ ಅಲ್ಲಿಂದ ಆಚೆ ಬರ್ತಾಳೆ. ಇದಾದ್ಮೇಲೆ ಎಕ್ಸಾಮ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ ಎಕ್ಸಾಮ್ ಬರೀತಾರನ್ನ ನಮಗೆ ತೋರಿಸ್ತಾರೆ. ಈಗ ಸತ್ತೋಗಿರಂತ ಲಿಲ್ಲಿಯ ಆತ್ಮ ಇವ್ರ ಸೆಂಟರ್ ನಡ್ಕೊ ಬಂದ್ಬಿಟ್ಟು ಮೇಡಮ್ ನನ್ಗೆ ಇನ್ನೂ ಪೇಪರೇ ಕೊಟ್ಟಿಲ್ಲ ಅಂತ ಕೇಳುತ್ತೆ. ಇದನ್ನ ನೋಡಿದಂತ ಅಲ್ಲಿದ್ದಂತ ಲೆಕ್ಚರರ್ ಸ್ಟೂಡೆಂಟ್ಸ್ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಓಡ್ ಬಂದ್ರೆ ಈಗ ವಾಲಿಬಾಲ್ ಸ್ಟೇಡಿಯಂ ಅಲ್ಲಿ ಬಂದು ಕೂತಿರ್ತಾರೆ. ಈಗ ಅಲ್ಲಿಗೆ ಬಂದಂತ ಪ್ರಿನ್ಸಿಪಲ್ ನೀವು ಎಕ್ಸಾಮ್ ಅಲ್ಲಿ ಇರ್ಬೇಕಾಯ್ತಲ್ಲ, ಬದಲಾಗಿ ಇಲ್ಲಿ ಹಾಕಿದೀರಾ ಅಂತ ಕೇಳ್ತಾರೆ. ಆಗ ಅಲ್ಲಿದ್ದಂತ ಸ್ಟೂಡೆಂಟ್ ಸರ್ ನಾವು ಲಿಲ್ಲಿಯ ಆತ್ಮ ನೋಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೀಗ ಆ ಪ್ರಿನ್ಸಿಪಲ್ ಆ ರೀತಿ ಏನು ಕೂಡ ಇಲ್ಲ, ನಿಮ್ಗೆ ಒಂದು ಅಲಸ್ಟೇಷನ್ ಆಗಿದೆ ಅಷ್ಟೇ ಅಂತ ಹೇಳ್ತಾನೆ. ಈಗ ಈ ಪ್ರಿನ್ಸಿಪಲ್ ನ ಮಾತು ಕೇಳಿದಂತ ಸ್ಟೂಡೆಂಟ್ಸ್ ಎಲ್ಲ ಇದ್ದು ಎಕ್ಸಾಮ್ ಅಲ್ಲಿಗೆ ಹೋಗ್ತಾರೆ. ಇದಾದ್ಮೇಲೆ ಲಿಲ್ಲಿಯ ಬಾಯ್ ಫ್ರೆಂಡ್ ಆ ವಾಲಿಬಾಲ್ ಕೋಚ್ ಹತ್ರ ನೀನೇ ತಾನೆ ಆ ಲಿಲ್ಲಿ ಆತ್ಮನ ನಮ್ಮಲ್ಲಿ ಚೂ ಬಿಟ್ಟಿರೋದು ಅಂತ ಹೇಳ್ತಾನೆ. ಈಗ ಆ ವಾಲಿಬಾಲ್ ಕೋಚ್ ನಾನು ಆ ರೀತಿ ಕೆಲಸಗಳೆಲ್ಲ ಮಾಡಲ್ಲ, ನನ್ ಮೇಲೆ ಆ ಡೌಟ್ ನ ಪಡಬೇಡಿ ಅಂತ ಹೇಳ್ತಾನೆ. ಈಗ ಲಿಲ್ಲಿಯ ಬಾಯ್ ಫ್ರೆಂಡ್ ನಿಮ್ಗೂ ಅವಳಿಗೂ ಸಂಬಂಧ ಇದ್ದಂತ ಬರೀ ನನಗೆಲ್ಲ ಇಡೀ ಕಾಲೇಜ್ಗೆ ಗೊತ್ತು ಅಂತ ಹೇಳ್ತಾನೆ. ಈಗ ಕೋಚ್ ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗಿ ಅವ್ನ ಕಣ್ಗಳೆಲ್ಲ ಕೆಂಪಾಗಕ್ಕೆ ಸ್ಟಾರ್ಟ್ ಆಗ್ತವೆ. ಇದಾದ್ಮೇಲೆ ಆ ಕೋಚ್ ತಾನು ಮಾಡಿರೋಂತ ತಪ್ಪುಗಳೆಲ್ಲ ತುಂಬಾನೇ ಕರ್ವದಿಂದ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೌದು ನನ್ಗೂ ಲಿಲ್ಲಿಗೂ ಸಂಬಂಧ ಇತ್ತು, ಅಷ್ಟೇ ಈ ಸ್ಪೋರ್ಟ್ಸ್ ಅಲ್ಲಿ ಸ್ಕಾಲರ್ಶಿಪ್ ಯಾರ್ಯಾರು ಬೇಕು ಅಂತಾರೋ ಅವ್ರ ಜೊತೆ ಕೂಡ ಸಂಬಂಧ ಐತೆ ಅಂತ ಹೇಳ್ತಾನೆ. ಈಗ ಇವ್ನು ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ಪ್ರಿನ್ಸಿಪಲ್ ಇವ್ನ ಪಕ್ಕದಲ್ಲೇ ಇರ್ತಾರೆ. ಇದ್ರ ಭಯನೇ ಇಲ್ದೇನೆ ಇವನು ತುಂಬಾನೇ ಧೈರ್ಯವಾಗಿ ಇದನ್ನೆಲ್ಲ ಹೇಳ್ತಾ ಇರ್ತಾನೆ. ಇಷ್ಟೆಲ್ಲ ಸಾಲದು ಅಂತ ತನ್ನ ಪ್ಯಾಂಟ್ ನ ಬಿಚ್ಚಿ ಅಲ್ಲಿದ್ದಂತ ಸ್ಟೂಡೆಂಟ್ಸ್ ಗೆ ತನ್ನ ಪ್ರೈವೇಟ್ ಪ್ಯಾಟ್ ನ ತೋರಿಸ್ತಾನೆ. ಇದಾದ್ಮೇಲೆ ಅಲ್ಲಿದ್ದಂತ ಪ್ರಿನ್ಸಿಪಲ್ ಇವನು ಹೊಡೆದು ಕೆಳಗಡೆ ದಬ್ಬಿ ನೀನ್ ಎಂತ ಕೆಲಸ ಮಾಡಿದ್ಯಾ, ನಮ್ಮ ಕಾಲೇಜ್ ನ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡಿದ್ಯಾ ಅಂತ ಹೇಳ್ತಾನೆ. ಈ ರೀತಿ ಈ ಪ್ರಿನ್ಸಿಪಲ್ ಇವನ ಬೈತಾ ಇರ್ಬೇಕಾದ್ರೆ ಅಲ್ಲೇ ಹಿಂದೆ ಇದ್ದಂತ ಲ್ಯಾಡರ್ ಅಲ್ಲಿ ಲಿಲ್ಲಿಯ ಆತ್ಮ ಎತ್ತಾಡ್ತಾ ಇರುತ್ತೆ. ಇದನ್ನ ನೋಡಿದಂತ ಲಿಲ್ಲಿಯ ಬಾಯ್ ಫ್ರೆಂಡ್ ಇನ್ನ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಇದಕ್ಕೂ ಮೊದಲು ನಾವೇನಾದ್ರೂ ಮಾಡ್ಬೇಕಂತ ಅಲ್ಲಿಂದ ಆಚೆ ಬರ್ತಾನೆ. ಆ ರೀತಿ ಆಚೆ ಬಂದು ಜಿನ್ ಮತ್ತೆ ಅವಳ ಫ್ರೆಂಡ್ಸ್ ನ ಕರ್ಕೊಂಡು ಲಿಲ್ಲಿಯ ಮನೆಗೆ ಬರ್ತಾನೆ. ಈಗ ಲಿಲ್ಲಿಯ ಮನೆ ಬಾಕಲ್ನ ಎಷ್ಟಾದ್ರೂ ಕೂಡ ಯಾರು ಕೂಡ ಓಪನ್ ಮಾಡೋದಿಲ್ಲ. ಆಗ ಇವರು ಅಲ್ಲೇ ಇದ್ದಂತ ಗ್ಲಾಸ್ ನ ಬ್ರೇಕ್ ಮಾಡಿ ಆ ಮನೆ ಒಳಗಡೆ ಹೋಗ್ತಾರೆ. ಈಗ ಮನೆ ಒಳಗಡೆ ಹೋಗಿ ನೋಡಿದ್ರೆ ಎಲ್ಲ ಕೂಡ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ವಸ್ತುಗಳೇ ಅಲ್ಲಿ ಬಿದ್ದಿರ್ತವೆ. ಅಷ್ಟೇ ಸಾಲ್ದು ಅಂತ ಲಿಲ್ಲಿ ಫೋಟೋನ ಇಟ್ಬಿಟ್ಟು ಲಿಲ್ಲಿ ಫೋಟೋ ಮುಂದೆ ಬ್ಲಾಕ್ ಮ್ಯಾಜಿಕ್ ನ ಮಾಡಿರ್ತಾರೆ. ಇದನ್ನ ನೋಡಿದಂತ ಇವರೆಲ್ಲ ಇದನ್ನ ಮೊದಲು ಕಿತ್ತು ಬಿಸಾಕ್ಬೇಕಂತ ಎಲ್ಲಾನು ಕಿತ್ತು ಬಿಸಾಕ್ತಾ ಇರ್ತಾರೆ. ಈಗ ಇವ್ರು ಮಾಡ್ತಾ ಇದ್ದಂತ ಗಲಾಡಿಯಿಂದ ಲಿಲ್ಲಿಯ ಡ್ಯಾಡಿ ಕೆಳಗಡೆ ಈಗ ಬರ್ತಾರೆ. ಈಗ ಲಿಲ್ಲಿಯ ಡ್ಯಾಡಿ ಇವ್ರ ಹತ್ರ ಅಂತೂ ಇದು ನೀವು ಬಂದ್ರಲ್ಲ, ನಿಮ್ಮನ್ನ ಈಗ ಆಚೆ ಕಳ್ಸೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕಂತಾನೆ ಆ ವ್ಯಕ್ತಿ ಅಲ್ಲೇ ಇದ್ದಂತ ಒಂದು ಕತ್ತಿನ ತಗೊಂಡು ಇವ್ರ ಮೇಲೆ ಬೀಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಕ್ಯಾನ್ ಇವ್ನ ಹಿಂದೆ ಬಂದು ಇವನ್ನ ಕಷ್ಟಪಟ್ಟು ಟಾಕಲ್ ಮಾಡಿ ಕೆಳಗಡೆ ತಪ್ತಾನೆ. ಇಷ್ಟರಲ್ಲೇ ಅಲ್ಲಿ ಇದ್ದಂತ ಹುಡುಗಿರಲ್ಲ ಅಲ್ಲೇ ಇದ್ದಂತ ಕಿಟಕಿಯಿಂದ ಆಚೆ ಬಂದ್ಬಿಡ್ತಾರೆ. ಈಗ ಕ್ಯಾನ್ ಕೂಡ ಅವನ ಕೈನ ತಪ್ಪಿಸಿ ಅದೇ ಕಿಟಕಿಯಿಂದ ಆಚೆ ಬಂದ್ಬಿಡ್ತಾನೆ. ಈಗ ಜಿನ್ ಹೊರಗಡೆ ಬರಂತ ಗ್ಯಾಪ್ ಅಲ್ಲಿ ಈ ಬ್ಲಾಕ್ ಮ್ಯಾಜಿಕ್ ಗೆ ಸಂಬಂಧಪಟ್ಟಂತ ಒಂದು ವಸ್ತುನ ತಂದು ಅದ್ರ ಮೇಲೆ ಈಗ ಇವ್ರನ್ನ ಅಟ್ಬಿಡ್ತಾಳೆ. ಇದಾದ್ಮೇಲೆ ಅವ್ರು ಅನ್ಕೊಂತಾರೆ ಇಲ್ಲಿಗೆ ಎಲ್ಲಾನು ಮುಗಿತು ಅಂತ. ಈಗ ಆಚೆ ಬಂದ್ ನೋಡಿದ್ರೆ ಲಿಲ್ಲಿ ಡ್ಯಾಡಿ ಅಲ್ಲಿ ಇದ್ದಂತ ಒಂದು ಶಾರ್ಪಾದ ಕಂಬಿಗೆ ತನ್ನ ಕತ್ನ ಚುಚ್ಕೊಂಡು ಸಾಯ್ತಾ ಇರ್ತಾರೆ. ಇದನ್ನೆಲ್ಲ ನೋಡುವಂತ ಜಿನ್ನ ಫ್ರೆಂಡ್ಸ್ ಈಗ ಪೊಲಿಟಿಷಿಯನ್ ಹೋಗಿ ನಡೆದಿದ್ನೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ರೀನಾ ಜಿನ್ ಹತ್ರ ಈ ಸಮಸ್ಯೆ ಇಲ್ಲಿಗೆ ಮುಗಿತು ಅಂತ ತಿಳ್ಕೊಂಬೇಡ, ಬದಲಾಗಿ ಈ ಸಮಸ್ಯೆ ಮತ್ತೆ ಕಂಟಿನ್ಯೂ ಆಗ್ಬೋದು ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳ್ತಂತ ಜಿನ್ ಹಾಸ್ಪಿಟಲ್ ಇರುವಂತ ಮಾಂತ್ರಿಕನ ನೋಡಕ್ಕೆ ಬರ್ತಾಳೆ. ಈಗ ಆ ಮಾಂತ್ರಿಕನ ಹತ್ರ ಜಿನ್ ಇದೇನ ವಸ್ತು ಒಂದ್ಸಲ ಚೆಕ್ ಮಾಡಿ ಅಂತ ಒಂದು ವಸ್ತುನ ಕೊಡ್ತಾಳೆ. ಈಗ ಆ ವಸ್ತುನ ಚೆಕ್ ಮಾಡಿದಂತ ಮಾಂತ್ರಿಕ ತನ್ನ ಶಿಷ್ಯನ ಕಿವಿಲಿ ಏನೋ ಒಂದನ್ನ ಹೇಳ್ತಾನೆ. ಈಗ ಆ ಮಾಂತ್ರಿಕನ ಶಿಷ್ಯ ನೀವು ಒಳ್ಳೆ ಕೆಲಸನೇ ಮಾಡಿದ್ರೆ ಈ ವಸ್ತುನ ನಮ್ಮ ಹತ್ರನ ಬಿಟ್ಬಿಡೋಗಿ ಉಳಿದಿದ್ದ ನಾವು ನೋಡ್ಕೊಂತೀವಿ ಅಂತ ಹೇಳ್ತಾನೆ. ಈಗ ಪ್ರಾಬ್ಲಮ್ ಸಾಲ್ವ್ ಆಗಿದೆಯಲ್ಲ, ಅದಕ್ಕೆ ಜಿನ್ ಮತ್ತೆ ಕ್ಯಾನ್ ದೇವಸ್ಥಾನಕ್ಕೆ ಅಂತ ಹೋಗಿರ್ತಾರೆ. ಇದಾದ್ಮೇಲೆ ಇವರಿಬ್ರು ಪ್ರೇಯರ್ ನ ಮುಗಿಸ್ಕೊಂಡು ಆಚೆಗಡೆ ಬಂದಾಗ ಈಗ ಕ್ಯಾನ್ ಹೇಳ್ತಾನೆ ಟೈಮಿಗೆ 12 ಗಂಟೆ ಆಗಿದೆ ಅಂತ. ಇದರಿಂದ ಈಗ ಜಿನ್ಗೆ ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ಇವತ್ತಿಗೆ ಕರೆಕ್ಟ್ ಆಗಿ 3 ದಿನ ಆಯ್ತು ಅಂತ. ಇದಾದ್ಮೇಲೆ ಜಿನ್ ತನ್ನ ಫೋನ್ ಚೆಕ್ ಮಾಡಿದ್ರೆ ಅವಳ ಫೋನ್ ಈಗ ದೇವಸ್ಥಾನದ ಒಳಗಡೆ ಇದೆ. ಈಗ ಲಿಲ್ಲಿಯ ಬಾಯ್ ಫ್ರೆಂಡ್ ಗೆ ಜಿನ್ ಸರಿ ನೀನು ಹೋಗು, ನನ್ನ ಫೋನ್ ತಗೊಂಡು ನನ್ನ ಮನೆಗೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಈಗ ಆಚೆಗಡೆ ಬಂದಂತ ಜಿನ್ ಫುಟ್ಪಾತ್ ಮೇಲೆ ಕೆಲವು ವಸ್ತುಗಳನ್ನ ನೋಡ್ತಾಳೆ. ಈ ವಸ್ತುಗಳನ್ನ ಅವಳು ಮೊದಲು ಲಿಲ್ಲಿಯ ಮನೇಲೆ ನೋಡಿರ್ತಾಳೆ. ಈಗ ಆ ವ್ಯಕ್ತಿ ಹತ್ರ ಈ ವಸ್ತುಗಳೆಲ್ಲ ಇಲ್ಲಿ ಯಾಕೆ ಮಾಡ್ತಿದ್ರೆ, ಇದೆಲ್ಲ ಮಾಟ ಮಂತ್ರಕ್ಕೆ ಯೂಸ್ ಮಾಡುತ್ತಾನೆ ಅಂತ ಹೇಳ್ತಾಳೆ. ಈಗ ಆ ವ್ಯಕ್ತಿ ಇದೆಲ್ಲ ಮಾಟ ಮಂತ್ರಕ್ಕೆ ಯೂಸ್ ಮಾಡೋದಿಲ್ಲ, ಬದಲಾಗಿ ರಾಕ್ಷಸರು ದೇವುಗಳು ಈ ರೀತಿ ಏನಾದ್ರು ಬಂದ್ರೆ ಅವನ್ನ ತಡೆಯಕ್ಕೆ ಯೂಸ್ ಮಾಡೋದು ಅಂತ ಹೇಳ್ತಾನೆ. ಈಗ ಜಿನ್ಗೆ ಅರ್ಥ ಆಗುತ್ತೆ ಲಿಲ್ಲಿ ಡ್ಯಾಡಿ ಮಾಡ್ತಾ ಇದ್ದು ಬ್ಲಾಕ್ ಮ್ಯಾಜಿಕ್ ಅಲ್ಲ, ಬದಲಾಗಿ ನಮ್ಮನ್ನ ಕಾಪಾಡಕ್ಕೆ ಮಾಡ್ತಾ ಇದ್ದಂತ ಪೂಜೆ ಅಂತ.
ಇದಾದ್ಮೇಲೆ ಜಿನ್ ತನ್ನ ಫೋನ್ ಚೆಕ್ ಮಾಡಿದ್ರೆ ಇನ್ನ 12 ಗಂಟೆಗೆ 3 ನಿಮಿಷ ಇರುತ್ತೆ. ಈಗ ಜಿನ್ಗೆ ಮನ್ಸಲ್ಲಿ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಅದೇನಂದ್ರೆ ಇನ್ನೂ 3 ನಿಮಿಷ ಇದೆ, ಅಷ್ಟ್ರಲ್ಲಿ ಲಿಲ್ಲಿ ಆತ್ಮ ಬಂದು ನನಗೇನಾದ್ರೂ ಮಾಡ್ಬೋದು ಅಂತ. ಇದಾದ್ಮೇಲೆ ಲಿಲ್ಲಿಯ ಆತ್ಮ ಆ ಮಾಂತ್ರಿಕನೇ ಮೊದಲು ಬಲಿ ತಗೊಬೇಕಂತ ಆ ಮಾಂತ್ರಿಕನ ಹತ್ರ ಹೋಗಿದೆ. ಈಗ ಲಿಲ್ಲಿಯ ಆತ್ಮ ಆ ಮಾಂತ್ರಿಕರ ಮೇಲೆ ನಿಂತ್ಕೊಂಡು ನಿನ್ಗೆ ಒಳ್ಳೇದಾದ್ರು ಕೆಟ್ಟದಾದ್ರು ಯಾವ್ದು ಗೊತ್ತಾಗೋದಿಲ್ಲ, ನೀನ್ ಇದರಿಂದಾನೇ ಸಾಯ್ತಾ ಇದೀಯ ಅಂತ ಹೇಳುತ್ತೆ. ಇದಾದ್ಮೇಲೆ ಈಗ ಕಾರ್ಲಿ ಕೂತಿರುವಂತ ಕ್ಯಾನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದ್ರಲ್ಲಿ ಈಗ ಯಾರೋ ಒಬ್ರು ಕ್ಯಾನ್ ಹತ್ರ ನಿಂಗೆ ಲಿಲ್ಲಿ ಹೇಗ್ ಸತ್ತು ಅಂತ ಗೊತ್ತಾ ಅಂತ ಕೇಳ್ತಾರೆ. ಈಗ ಕ್ಯಾನ್ ತುಂಬಾನೇ ಬೈದಿಂದ ನೀವ್ಯಾರು ಅಂತ ಕೆಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಈಗ ಫೋನ್ ಕಾಲ್ ಕೂಡ ಕಟ್ ಆಗುತ್ತೆ. ಇದಾದ್ಮೇಲೆ ಲಿಲ್ಲಿಯ ಆತ್ಮ ಇವನ್ ಕಾರಿಂದಿರೋಂತ ಸೀಟಲ್ಲೇ ಕೂತಿರುತ್ತೆ. ಈಗ ಆ ಲಿಲ್ಲಿ ಆತ್ಮ ಕಾರ್ನ ತನ್ನ ಕಂಟ್ರೋಲ್ಗೆ ತಗೊಂಡು ಆ ಕಾರ್ನ ಮೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಒಳಗಡೆ ಕೂತಿರೋಂತ ಕ್ಯಾನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಈಗ ಕ್ಯಾನ್ ತುಂಬಾನೇ ಜೋರಾಗಿ ಕಿರ್ತಾ ಇರ್ತಾನೆ. ಈಗ ಲಿಲ್ಲಿ ಆತ್ಮ ಅವ್ನ ಮುಖ ನಡ್ಕೊಂಡು ಆ ಕಾರಿಗೆ ಒಂದು ಕೆರೆ ಕಡೆ ಹೋಗೋ ತರ ಮಾಡುತ್ತೆ. ಆದ್ರೆ ಈಗ ಆ ಕಾರ್ ಕೆರೆಗೆ ಬೀಳುತ್ತೆ ಅಂತ ನಾವ್ ಅನ್ಕೊಂಡ್ರೆ ಆ ಕಾರಿಗೆ ಅಲ್ಲೇನೆ ಸ್ಟಾಪ್ ಆಗುತ್ತೆ. ಈಗ ಇವನ್ ಕಾಪಾಡಕಂತಾನೆ ಓಡ್ ಬಂದಂತ ಜಿನ್ ಆ ಕಾರ್ನ ಗ್ಲಾಸ್ ಹೊಡೆದಾಕಿ ಅವ್ನ ಆಚೆ ಕಡೆ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಈಗ ಲಿಲ್ಲಿ ಆತ್ಮ ಆ ಬಿಲ್ಡಿಂಗ್ ಮೇಲೆ ಇದ್ದಂತ ಕಂಬಿಗಳನ್ನ ಇವನ್ ತಲೆ ಮೇಲೆ ಬೀಳೋ ರೀತಿ ಮಾಡಿ ಇವನ್ ತಲೆನ ಪೀಸ್ ಮಾಡುತ್ತೆ. ಇದಾದ್ಮೇಲೆ ಲಿಲ್ಲಿಯ ಆತ್ಮ ಆ ಕಾರ್ ಮೇಲೆ ನಿಂತ್ಕೊಂಡು ಜಿನ್ನ ನೋಡ್ತಾ ನಗಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಜಿನ್ ಆ ಮಾಂತ್ರಿಕನ ಮೀಟ್ ಆಗನಂತ ಹಾಸ್ಪಿಟಲ್ಗೆ ಬರ್ತಾಳೆ. ಈಗ ಅವಳಿಗೆ ಗೊತ್ತಾಗುತ್ತೆ ಆ ಮಾಂತ್ರಿಕ ಕೂಡ ಸತ್ತೋಗಿದ್ದಾನಂತ. ಬಟ್ ಈಗ ಆ ಮಾಂತ್ರಿಕ ಸತ್ತೋಗಿದ್ರು ಅವ್ನು ಯೂಸ್ ಮಾಡ್ತಾ ಇದ್ದ ಕತ್ತಿ, ಅವ್ನ ಬ್ಯಾಗ್ ಎಲ್ಲ ಕೂಡ ಇಲ್ಲೇನೆ ಇರುತ್ತೆ. ಇದನ್ನ ಅಬ್ಸರ್ವ್ ಮಾಡಿದಂತ ಜಿನ್ ಇದರಿಂದ ನಮ್ಗೆ ಏನಾದ್ರು ಯೂಸ್ ಆಗ್ಬೋದು ಅಂತ ಅದನ್ನ ತೆಗೆದು ತನ್ನ ಕೈಲಿ ಇಟ್ಕೊಂತಾಳೆ. ಇದಾದ್ಮೇಲೆ ಜಿನ್ ತನ್ನ ಫ್ರೆಂಡ್ಸ್ ಗೆ ನಮ್ಮ ಶಾಪ ಇನ್ನ ಮುಗಿಲ್ಲ, ನೀವು ತುಂಬಾನೇ ಅಲರ್ಟ್ ಆಗಿರ್ಬೇಕು ಅಂತ ಮೆಸೇಜ್ ನ ಮಾಡ್ತಾಳೆ. ಇದಾದ್ಮೇಲೆ ಇವಳ ಫ್ರೆಂಡ್ ಕೂಡ ಈ ಮೆಸೇಜ್ ಅನ್ನ ನೋಡ್ತಾಳೆ. ಬಟ್ ಅವಳಿಗೆ ಗೊತ್ತಿಲ್ಲ ಅವಳ ಹಿಂದೆ ಈಗ ಲಿಲ್ಲಿ ಆತ್ಮ ನಿಂತಿದೆ ಅಂತ. ಈಗ ಈ ಹುಡುಗಿ ತನ್ನ ಸಮಸ್ಯೆ ಎಲ್ಲ ಮುಗಿತು ಅನ್ನೋಷ್ಟರಲ್ಲಿ ಹೊಸ ಸಮಸ್ಯೆ ಉಟ್ಕೊಂಡಿದೆ. ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಈ ಹುಡುಗಿ ಆಚೆ ಕಡೆ ಬಂದು ನೋಡಿದ್ರೆ ಯಾರೊಬ್ರು ಆಚೆ ನಿಂತಿರೋ ರೀತಿ ಹುಡುಗಿ ಅನ್ಸುತ್ತೆ. ಈಗ ಅಲ್ಲಿ ಯಾರಿದ್ದಾರೆ ಚೆಕ್ ಮಾಡ್ಬೇಕನ್ಬಿಟ್ಟು ಒಳಗಡೆ ಹೋಗಿ ಒಂದು ಟ್ಯಾಬ್ ನ ತಗೊಂಡ್ಬಂದು ಒಂದು ಪಿಕ್ಚರ್ ನ ತೆಗಿತಾಳೆ. ಬಟ್ ಆ ಪಿಕ್ಚರ್ ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ. ಇದಾದ್ಮೇಲೆ ಹುಡುಗಿ ಎಲ್ಲ ನನ್ನ ಭ್ರಮೆ ಅನ್ಬಿಟ್ಟು ಆ ಟ್ಯಾಬ್ ನ ಪಕ್ಕಕ್ಕೆ ನೋಡಿದ್ರೆ ಲಿಲ್ಲಿ ಆತ್ಮ ಅವಳ ಮುಂದೆ ನಿಂತಿರುತ್ತೆ. ಈಗ ಆ ಆತ್ಮ ನೋಡುವಂತ ಈ ಹುಡುಗಿ ತುಂಬಾನೇ ಭಯಪಡದೆ ಹಿಂದಕ್ಕೆ ಹೋಗ್ತಾಳೆ. ಬಟ್ ಅವಳು ಆ ಟೈಮಲ್ಲಿ ಮತ್ತಿದ್ಲು ಅಂತ ಕಾಣುತ್ತೆ. ಅವಳ ಹಿಂದ್ಗಡೆ ಒಂದು ಎಕ್ಸ್ಟೆನ್ಷನ್ ಬಾಕ್ಸ್ ಇದೆ ಅಂತ. ಈಗ ಆ ಬಾಕ್ಸ್ ಬ್ಲಾಸ್ಟ್ ಆಗಿ ಅದರಿಂದ ಒಂದು ಶಾರ್ಪ್ ಆದ ವಸ್ತು ಬಂದು ಇವಳ ಕಣ್ಣಿಗೆ ಕುಚ್ಕೊಳ್ಳುತ್ತೆ. ಈ ಪೆನ್ಗೆ ಈ ಹುಡುಗಿ ತುಂಬಾನೇ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಳ ಈ ಸೌಂಡ್ ಕೇಳಿದಂತ ಅವ್ರ ಅಮ್ಮ ಆ ಡೋರ್ ನ ತೆಗೆಯಕ್ಕೆ ಟ್ರೈ ಮಾಡಿದ್ರೆ ಆ ಡೋರಿಗೆ ಓಪನ್ ಆಗೋದಿಲ್ಲ. ಈಗ ಒಳಗಡೆ ಹುಡುಗಿ ಅಮ್ಮ ಹೇಗಾದ್ರೂ ಮಾಡಿ ನಾನು ಕಾಪಾಡಂತ ತುಂಬಾನೇ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಅದೇ ಟೈಮ್ಗೆ ಲಿಲ್ಲಿಯ ಆತ್ಮ ಆ ಡೋರ್ ನ ಲಾಕ್ ರಿಲೀಸ್ ಮಾಡಿದ ತಕ್ಷಣ ಅವ್ರ ಅಮ್ಮ ಆ ಡೋರ್ ನ ಜೋರಾಗಿ ಓಪನ್ ಮಾಡ್ಬಿಡ್ತಾರೆ. ಬಟ್ ಇವ್ರಿಬ್ರಿಗೂ ಗೊತ್ತಿಲ್ಲ ಆ ಡೋರ್ ಅಲ್ಲಿ ಯಾವ್ದೊಂದು ಶಾರ್ಪ್ ಎಡ್ಜ್ ಇದೆ ಅಂತ. ಆ ಎಡ್ಜ್ ಬಂದು ಸೀದಾ ಈ ಹುಡುಗಿ ಕಣ್ಣಿಗೆ ಕುಚ್ಕೊಂಡು ಈ ಹುಡುಗಿ ಇಲ್ಲೇನೆ ಸತ್ತೋಗ್ತಾಳೆ. ಇದಾದ್ಮೇಲೆ ಜಿನ್ನ ಇನ್ನ ಇಬ್ರು ಫ್ರೆಂಡ್ಸ್ ಮಿಗಿದಾರಲ್ಲ, ಹ್ಯಾಂಗ್ ಮತ್ತೆ ರೀನಾ, ಅವರಿಬ್ರು ಈಗ ವಾಲಿಬಾಲ್ ನ ಕೋಟಲ್ಲಿ ಬಂದು ಕೂತಿರ್ತಾರೆ. ಈಗ ರೀನಾ ಹ್ಯಾಂಗ್ ಹತ್ರ ಇದೆಲ್ಲ ಏನು ನಾವೇನ್ ಮಾಡ್ತಿದೀವಿ ಈಗ ಇಲ್ಲಿ ಅಂತ ಕೇಳ್ತಾಳೆ. ಇದಾದ್ಮೇಲೆ ಹ್ಯಾಂಗ್ ನನಗೆ ಗೊತ್ತು ಈ ಸಮಸ್ಯೆ ಎಲ್ಲ ಯಾವ ಮುಗಿತಂತ, ಈ ಪೂಜೆ ಮಾಡಿದಾದ್ಮೇಲೆ ಈ ಸಮಸ್ಯೆ ಇಲ್ಲಿಗೆ ಮುಗಿದೋಗುತ್ತೆ ಅಂತ ಹೇಳ್ತಾಳೆ. ಈಗ ರೀನಾ ಯಾವ ಪೂಜೆ, ನೀನ್ ಈ ರೀತಿ ಪೂಜೆ ಮಾಡೋದ್ ನಾನು ಯಾವತ್ತೂ ನೋಡೇ ಇಲ್ಲ ಅಂತ ಹೇಳ್ತಾಳೆ. ಇದಾದ್ಮೇಲೆ ನಾವು ಜಿನ್ ಎಲ್ಲಿ ಹೋಗಿದ್ದಾಳೆ ಅಂತ ಚೆಕ್ ಮಾಡ್ಕೋದ್ರೆ ಜಿನ್ ಈಗ ಲಿಲ್ಲಿಯ ಮನೆಗೆ ಹೋಗಿದ್ದಾಳೆ. ಈಗ ಜಿನ್ ಲಿಲ್ಲಿ ಡ್ಯಾಡಿ ಬಗ್ಗೆ ಯೋಚನೆ ಮಾಡ್ತಾ ಅವ್ರದೇನೋ ತಪ್ಪಿಲ್ಲ, ಬದಲಾಗಿ ಅವರೇ ಸತ್ತೋದ್ರು ಅಂತ ಅನ್ಕೊಂತಾ ಇರ್ತಾಳೆ. ಇದಾದ್ಮೇಲೆ ಜಿನ್ಗೆ ಆ ಮನೇಲಿ ಈಗ ಒಂದು ಲೆಟರ್ ಸಿಗುತ್ತೆ. ಈ ಒಂದು ಲೆಟರ್ ಇಂದಾನೆ ಈ ಮೂವಿಲಿ ಈಗ ಒಂದು ಟ್ವಿಸ್ಟ್ ಸಿಗುತ್ತೆ. ಆ ಟ್ವಿಸ್ಟ್ ಈಗ ಎಷ್ಟು ಸಖತ್ತಾಗಿರುತ್ತೆ ನೀವೇ ನೋಡಿ. ಈಗ ಲಿಲ್ಲಿಯ ಆತ್ಮೇಲೆ ಇವ್ರ ಮೇಲೆ ಚೂ ಬಿಟ್ಟಿರೋದು ಬೇರೆ ಯಾರು ಅಲ್ಲ, ಅದು ಹ್ಯಾಂಗ್ ನ ಫ್ಯಾಮಿಲಿ ಅವರೇ ಆಗಿರ್ತಾರೆ. ಈಗ ಇಷ್ಟು ದಿನ ಯಾರನ್ನ ನಾವು ಅಮೈಕ್ಳು ಅನ್ಕೊಂಡಿದ್ರು ಅವಳೇ ಇದ್ರ ಮಾಸ್ಟರ್ ಮೈಂಡ್ ಆಗಿದ್ದಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜಿನ್ ಲಾಸ್ಟ್ ಟೈಮ್ ಒಂದು ಬೊಂಬೆ ಮೇಲೆ ಯೂರಿನ್ ಆಟದಲ್ಲ, ಆ ಬೊಂಬೆ ತಂದ್ಕೊಟ್ಟಿರೋದು ಕೂಡ ಈ ಹ್ಯಾಂಗೆ ಆಗಿರ್ತಾಳೆ. ಈ ಕಡೆ ವಾಲಿಬಾಲ್ ಸ್ಟೇಡಿಯಂ ಅದರಿಂದ ಹ್ಯಾಂಗ್ ಒಂದು ಕತ್ತಿನ ತೆಗೆದು ರೀನಾ ಹತ್ರ ಸ್ವಲ್ಪ ರಕ್ತನ ಕೊಡು, ಇದರಿಂದ ಲಿಲ್ಲಿಯ ಆತ್ಮ ಇಲ್ಲಿಂದ ಹೊರಟೋಗುತ್ತೆ ಅಂತ ಹೇಳ್ತಾಳೆ. ಈಗ ರೀನಾಗೆ ಇದೆಲ್ಲ ತುಂಬಾನೇ ವಸ್ತು. ಈಗ ರೀನಾ ಅವಳ ಹತ್ರ ಏನ್ ಮಾಡ್ತಾ ಇದೀನಿ ನಂಗೇನು ಕೂಡ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಈಗ ಹ್ಯಾಂಗ್ ಅವಳ ಹತ್ರ ತುಂಬಾನೇ ನೈಸ್ ಆಗಿ ನಿಂಗೆ ಏನು ಕೂಡ ಆಗೋದಿಲ್ಲ, ನಿನಗೆ ಏನಾದ್ರೆ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾಳೆ. ಈಗ ರೀನಾ ಇವಳ ನಂಬಕ್ಕಾಗಲ್ಲ ಅಂದ್ಬಿಟ್ಟು ಜಿನ್ಗೆ ನಾವ್ ಎಲ್ಲಿದ್ದೀವಿ ಅಂತ ಒಂದು ಮೆಸೇಜ್ ಅನ್ನ ಹಾಕ್ಬಿಡ್ತಾಳೆ. ಈ ಮೆಸೇಜ್ ನೋಡಿದಂತ ಜಿನ್ ಇವಳು ಹೇಗಾದ್ರೂ ಮಾಡಿ ಕಾಪಾಡ್ಬೇಕಂತ ಇವಳ ಕಡೆ ಅವಳು ಬರಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ರೀನಾ ಜಿನ್ಗೆ ಫೋನ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಜಿನ್ನ ಮೊಬೈಲ್ ಈಗ ಸ್ವಿಚ್ ಆಫ್ ಆಗಿರುತ್ತೆ. ಈಗ ರೀನಾ ಬೇರೆ ಫ್ರೆಂಡ್ಸ್ ಗೆ ಫೋನ್ ಮಾಡೋ ಅಂತ ಟ್ರೈ ಮಾಡಿದ್ರೆ ಹ್ಯಾಂಗ್ ಈಗ ಯಾರಿಗೂ ಫೋನ್ ಮಾಡಕ್ ಹೋಗ್ಬೇಡ, ಯಾರು ಕೂಡ ಬದುಕೇ ಇಲ್ಲ ಅಂತ ಹೇಳ್ತಾಳೆ. ಇದಾದ್ಮೇಲೆ ಹ್ಯಾಂಗ್ ತನ್ನ ಕೈಯಿಂದ ಒಂದು ಡ್ರಾಪ್ ರಕ್ತನ ತೆಗೆದು ಅಲ್ಲಿದ್ದಂತ ಉಪ್ ಮೇಲೆ ಹಾಕಿ ಇಲ್ಲಿ ಹತ್ರ ನಂದು ತಪ್ಪಾಯ್ತು ಕ್ಷಮಿಸು ಅಂತ ಕೇಳ್ಕೊಂತಾಳೆ. ಇದಾದ್ಮೇಲೆ ಹ್ಯಾಂಗ್ ಈಗ ಒಂದು ಫ್ಲಾಶ್ ಬ್ಯಾಕ್ ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಫ್ಲಾಶ್ ಬ್ಯಾಕ್ ಅಲ್ಲಿ ಲಿಲ್ಲಿ ದೊಡ್ಡ ಫೋಟೋನ ಜಿನ್ ಒಂದು ಗ್ರೂಪ್ ಅಲ್ಲಿ ಹಾಕಿರ್ತಾಳೆ. ಇದರಿಂದ ಕೋಪ ಮಾಡ್ಕೊಂಡ ಲಿಲ್ಲಿ ಜಿನ್ ಹತ್ರ ಬಂದು ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಲಿಲ್ಲಿ ಜಿನ್ ಹತ್ರ ನಿನ್ನಿಂದ ನನ್ನ ಸ್ಕಾಲರ್ಶಿಪ್ ಹಾಳಾಯ್ತು, ನನ್ನ ಮರ್ಯಾದೆ ಹೋಯ್ತು, ಅಷ್ಟೇ ಯಾಕೆ ನನ್ನ ಹತ್ರ ಕ್ಯಾನ್ ಕೂಡ ಈಗ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಇದಾದ್ಮೇಲೆ ಲಿಲ್ಲಿ ಜಿನ್ಗೆ ಹೊಡಿತಾ ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ನಿನ್ನೆ ಸರಿ ಮಾಡ್ಬೇಕು ಅಂತ ಹೇಳ್ತಾಳೆ. ಈಗ ಅದೇ ಟೈಮ್ಗೆ ಕ್ಯಾನ್ ಅಲ್ಲಿಗೆ ಬಂದು ಇಬ್ರು ಜಗಳನ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಈಗ ಕ್ಯಾನ್ ಲಿಲ್ಲಿ ಹತ್ರ ಏನ್ ನಿಂಗೆ ಹುಚ್ಚಿಡಿದೆ, ಯಾಕೆ ಈ ರೀತಿ ಆಡ್ತಾ ಇದೆಯಾ ಅಂತ ಕೇಳ್ತಾನೆ. ಈಗ ಲಿಲ್ಲಿ ಕ್ಯಾನ್ ಹತ್ರ ಹೌದು ಕಣ ಹುಚ್ಚು, ನಾನು ನಿನ್ನ ಲವ್ ಮಾಡ್ತಾ ಇದ್ರೆ ನೀನ್ ಹೋಗಿ ಯಾಕೆ ಇವಳನ್ನ ಲವ್ ಮಾಡ್ತಾ ಇದೀಯ ಅಂತ ಕೇಳ್ತಾಳೆ. ಈಗ ಕ್ಯಾನ್ ಲಿಲ್ಲಿ ಹತ್ರ ಏನೋ ನೀನ್ ನನ್ನ ಲವ್ ಮಾಡ್ತಾ ಇದೀಯಾ, ನಿನ್ಗೂ ಆ ವಾಲಿಬಾಲ್ ಕೋಚ್ಗೂ ಸಂಬಂಧ ಇದೆ ಅಂತ ಇಡೀ ಕಾಲೇಜ್ಗೆನೆ ಗೊತ್ತು, ಅಂತದ್ರಲ್ಲಿ ನೀನು ನನ್ನನ್ನ ಲವ್ ಮಾಡ್ತಾ ಇದೀಯ ಅಂದ್ರೆ ಯಾರು ಕೂಡ ನಂಬೋದೇ ಇಲ್ಲ ಅಂತ ಹೇಳ್ತಾನೆ. ಇದರಿಂದ ಲಿಲ್ಲಿಗೆ ಕೋಪ ಬಂದು ಜಿನ್ನ ಕೊಲ್ಲಕ್ಕೆ ಅಂತ ಒಂದು ಚೂರಿನ ತಗೊಂಡು ಅಲ್ಲಿಗೆ ಬರ್ತಾಳೆ. ಇದಾದ್ಮೇಲೆ ಅವಳನ್ನ ಜಿನ್ನ ಫ್ರೆಂಡ್ಸ್ ಎಲ್ಲ ಕಂಟ್ರೋಲ್ ಮಾಡಿ ಅವಳಿಗೆ ನೆಲದಲ್ಲಿ ಕೂತ್ಕೊಳ್ಳೋ ರೀತಿ ಮಾಡ್ತಾರೆ. ಈಗ ಕೆಳಗಡೆ ಕೂತಿರೋಂತ ಲಿಲ್ಲಿ ದಯವಿಟ್ಟು ನನ್ನ ಬಿಟ್ಬಿಡಿ, ಎಲ್ಲ ಕೂಡ ನಂದೇನೆ ತಪ್ಪು ಅಂತ ಹೇಳಿ ತುಂಬಾನೇ ಜೋರಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ನೋಡಿದಂತ ಕ್ಯಾನ್ ಇವಳು ಕೈ ಬಿಟ್ಟಿದ ತಕ್ಷಣ ಲಿಲ್ಲಿ ಹೋಗಿ ಈಗ ಜಿನ್ನ ಕತ್ತಿಸ್ಕಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಜಿನ್ ಕೂಡ ಅವಳಿಂದ ತಪ್ಪಿಸ್ಕೊಳಕ್ಕೆ ಜಿನ್ ಅವಳನ್ನ ಹಿಂದಕ್ಕೆ ನುಗ್ಗಿ ಬಿಡ್ತಾಳೆ. ಇದರಿಂದ ಅವಳ ತಲೆ ಹಿಂದೆ ಇದ್ದ ಕಂಬಿಗೆ ತಗಲಿ ಅವಳ ಅಲ್ಲೇನೆ ಸತ್ತೋಗ್ತಾಳೆ.
ಮಾಡ್ತಾಳೆ. ಇದನ್ನ ನೋಡಿದಂತ ಜಿನ್ನ ಫ್ರೆಂಡ್ಸ್ ಗೆ ನಾವೆಲ್ಲ ಸೇರ್ಕೊಂಡು ಒಂದು ಕೊಲೆನ ಮಾಡ್ಬಿಟ್ವಿ ಅಂತ ತುಂಬಾನೇ ಫ್ರಸ್ಟ್ರೇಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಜಿನ್ ಈ ಕೇಸ್ ನ ಹೇಗೆ ಡೀಲ್ ಮಾಡ್ಬೇಕಂದ್ರೆ ನಂಗೆ ಗೊತ್ತು, ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿ ಹೋಗಿ ಲಿಲಿ ಡ್ರೆಸ್ ನ ಹಾಕೊಂಡು ಬರ್ತಾಳೆ. ಆ ರೀತಿ ಈಗ ರೆಡಿಯಾಗಿ ಇವಳು ಬಂದಾಗ ಸಿಸಿಟಿವಿ ಫುಟೇಜ್ ನೋಡಿದ್ರೆ ಎಲ್ಲಾರು ಅನ್ಕೊಂಡಿರ್ತಾರೆ ಹೋಗಿರೋದು ಲಿಲಿನೇ ಅಂತ. ಇದಾದ್ಮೇಲೆ ಜಿನ್ ಮತ್ತೆ ಅವಳ ಫ್ರೆಂಡ್ಸ್ ಅವಳ ಲ್ಯಾಡರ್ ಗೆ ನೇತಾಗಿ ಇವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಪ್ರೂವ್ ಮಾಡ್ತಾರೆ. ಈಗ ಹ್ಯಾಂಗ್ ರೀನ್ ಹತ್ರ ಇದನ್ನ ನಾವು ಬೇಕಂತ ಮಾಡಿಲ್ಲ, ಬದಲಾಗಿ ಇದು ಲಿಲಿ ತಪ್ಪಿದಾಗಿದ್ದು ಅಂತ ಹೇಳ್ತಾಳೆ. ಈಗ ರೀನಾ ಏನು ಅಕಸ್ಮಾತ್ ಸಾಯಿಸ್ಬಿಟ್ರ, ಇದೇ ಕಾರಣಕ್ಕೆ ಲಿಲಿ ಆತ್ಮ ನಿಮ್ಮೆಲ್ಲರನ್ನು ಫಾಲೋ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಇದಾದ್ಮೇಲೆ ರೀನಾ ಹ್ಯಾಂಗ್ ಹತ್ರ ನೀವ್ ಯಾಕೆ ಅವಳನ್ನ ಹ್ಯಾಂಗ್ ಮಾಡಿ ಆ ರೀತಿ ಮಾಡಿದ್ರಿ ಅಂತ ಹೇಳಿದಾಗ ಈಗ ಹ್ಯಾಂಗ್ ಅವಳನ್ನ ನೇಣಾಕಿದ್ದು ನಾನು ನಿನ್ನ ಹತ್ರ ಹೇಳಿಲ್ಲ, ಬದಲಾಗಿ ನಿಂಗೆ ಹೇಗೆ ಗೊತ್ತಾಯ್ತು ಅಂತ ಹೇಳ್ತಾಳೆ. ಈಗಲೇ ಈ ಮೂವಿಲಿ ಈಗ ನಮ್ಗೆ ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ. ಈಗ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಮಂತ್ರಗಾತಿ ಮುಂದೆ ಯಾರೊಬ್ರು ಕೂತಿದ್ರಲ್ಲ, ಅದು ಬೇರೆ ಯಾರಲ್ಲ, ಅದು ಹ್ಯಾಂಗೆ ಆಗಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹ್ಯಾಂಗೆ ಲಿಲ್ಲಿ ಅಂದ್ರೆ ತುಂಬಾನೇ ಇಷ್ಟ. ಇವರೆಲ್ಲರೂ ಸೇರಿಕೊಂಡು ಲಿಲಿನ ಕೊಂದಾಗಿದ್ಕೆ ಲಿಲ್ಲಿ ಆತ್ಮನ ಹ್ಯಾಂಗೆ ಭೂಮಿಗೆ ಕರೆಸಿರ್ತಾಳೆ. ಈಗ ಹ್ಯಾಂಗ್ ರೀನಾ ಮೇಲೆ ಅಟ್ಯಾಕ್ ಮಾಡ್ತಾಳೆ, ಅದು ಕೂಡ ಲಿಲ್ಲಿಗೋಸ್ಕರ. ಈಗ ಜಿನ್ ಅಲ್ಲಿ ಬರೋಷ್ಟರಲ್ಲಿ ಹ್ಯಾಂಗ್ ರೀನನ್ನ ಕೊಂದಾಕಿರ್ತಾಳೆ. ಈಗ ಹ್ಯಾಂಗ್ ಜಿನ್ ಹತ್ರ ನೀನ್ ಹೌದು ಹೈಸ್ಕೂಲ್ ಅಲ್ಲಿ ಒಂದು ಹುಡುಗಿನ ಹೊಡೆದು ಕೆಳಗಡೆ ತಪ್ಪದಲ್ಲ, ಆ ರೀತಿ ಯಾಕೆ ಮಾಡ್ತೆ ಅಂತ ಕೇಳ್ತಾಳೆ. ಈಗ ಜಿನ್ ಅವಳಿನ ಹೊಡಿತಿದ್ದಾಗ ನಾನು ಇನ್ನ ಬಂದು ಕಾಪಾಡಿದೆ, ಅದಕ್ಕೆ ನೀನ್ ಥ್ಯಾಂಕ್ಸ್ ಹೇಳ್ಬೇಕು, ಬದಲಾಗಿ ಈ ರೀತಿ ಕ್ವಶನ್ ಯಾಕೆ ಮಾಡ್ತಿದ್ವಿ ಅಂತ ಕೇಳ್ತಾಳೆ. ಈಗ ಹ್ಯಾಂಗ್ ನಾವಿಬ್ರು ಓದು ಜಗಳ ಮಾಡ್ತಾ ಇಲ್ಲ, ಬದಲಾಗಿ ನಾವಿಬ್ರು ಆಟ ಆಡ್ತಾ ಇದ್ವಿ, ಇದನ್ನ ತಪ್ಪಾಗಿ ತಿಳ್ಕೊಂಡು ನೀನು ಅವಳನ್ನ ಹೊಡೆದು ಕೆಳಗಡೆ ತಳ್ಬಿಟ್ಟೆ, ಅದಾದ್ಮೇಲೆ ನಾನು ಎಷ್ಟು ಬಾಧೆ ಅನುಭವಿಸಿದ್ದೀನಿ ನಿಂಗೇನ್ ಗೊತ್ತು ಅಂತ ಹೇಳ್ತಾಳೆ. ಅದಾದ್ಮೇಲೆ ನಾನು ಆ ಸ್ಕೂಲ್ ನ ಬಿಟ್ಟು ಬೇರೆ ಸ್ಕೂಲ್ಗೆ ಸೇರ್ಕೊಂಡೆ. ಈಗ ಇಲ್ಲಿ ಕಾಲೇಜಲ್ಲಿ ನನಗೆ ಲಿಲ್ಲಿ ಅಂದ್ರೆ ತುಂಬಾನೇ ಇಷ್ಟ ಇತ್ತು, ಬಟ್ ನೀವೆಲ್ಲ ಸೇರ್ಕೊಂಡು ಲಿಲ್ಲಿನ ಕೊಂದಾಗಿದ್ದಕ್ಕೆ ನಿಮ್ಮೇಲೆ ಹೇಗಾದ್ರು ಬೇಜಾರ ತೀರ್ಸ್ಕೊಬೇಕಂತ ಕಾಡಿಗೆ ಹೋಗಿ ಮಾತ್ರ ಕಳ್ಕೊಂಡೆ ಅಂತ ಹೇಳ್ತಾಳೆ. ಇದನ್ನ ತಿಳ್ಕೊಂಡಂತ ಜಿನ್ ಇವಳನ್ನ ಕೊಲ್ಲಕ್ಕೆ ಅಂತ ಒಂದು ಚೂರಿನ ತಗೊಂಡು ಇವಳ ಕಡೆ ಬರ್ತಾಳೆ. ಅದೇ ರೀತಿ ಹ್ಯಾಂಗ್ ಅವಳ ಕೈಲಿ ಒಂದು ಚೂರಿ ಇದೆ, ಅವಳು ಕೂಡ ಇವಳನ್ನ ಕೊಲ್ಲಕ್ಕೆ ಅಂತ ಈ ಕಡೆ ಬರ್ತಾಳೆ. ಈಗ ಜಿನ್ ಹ್ಯಾಂಗ್ ನ ಚುಚ್ಚಕ್ಕೆ ಅಂತ ಹೋದಾಗ ಲಿಲ್ಲಿ ಆತ್ಮ ಬಂದು ಅವಳ ಕೈನ ಹಿಡ್ಕೊಂಡ್ಬಿಡುತ್ತೆ. ಈಗ ಲಿಲ್ಲಿ ಆತ್ಮ ಜಿನ್ ಹತ್ರ ಏನ್ ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡೆ, ನಿನ್ನ ಕೊಂದೆ ಇಲ್ಲಿಂದ ಹೋಗುದು ಅಂತ ಹೇಳ್ತಾಳೆ. ಈಗ ಜಿನ್ ಇದೇ ಟೈಮ್ ನ ಯೂಸ್ ಮಾಡಿ ತನ್ನ ಕೈಲಿದ್ದಂತ ಚೂರಿನ ಬೇರೆ ಕೈಗೆ ಬದಲಾಯಿಸಿಕೊಂಡು ಅಲ್ಲೇ ಇದ್ದಂತ ಹ್ಯಾಂಗ್ ನ ಕತ್ನ ಕೊಯ್ದ್ಬಿಡ್ತಾಳೆ. ಈಗ ಹ್ಯಾಂಗ್ ಕೆಳಗಡೆ ಬಿದ್ದು ಓದಾಡಬೇಕಾದ್ರೆ ಅವಳ ಕೈಲಿದ್ದಂತ ಚೂರಿಂದ ಲಿಲ್ಲಿ ಆತ್ಮಕ್ಕೆ ಚುಚ್ಚಿಬಿಡ್ತಾಳೆ. ಇದರಿಂದ ಅಲ್ಲೇ ಇದ್ದಂತ ಲಿಲ್ಲಿ ಆತ್ಮ ಕೂಡ ಮಾಯ ಆಗುತ್ತೆ. ಇದಾದ್ಮೇಲೆ ಜಿನ್ ಹ್ಯಾಂಗ್ ಹತ್ರ ಬಂದು ನೀನ್ ಅವತ್ತು ಲಿಲ್ಲಿ ಮನೇಲಿ ತಗೊಂಡಂತ ಔಷಧಿಯೆಲ್ಲ ಎಲ್ಲಿಕ್ಕಿದ್ಯಾ ಅಂತ ಕೇಳ್ತಾಳೆ. ಇದಕ್ಕೆ ಹ್ಯಾಂಗ್ ಏನು ಕೂಡ ಮಾತಾಡೋದಿಲ್ಲ, ಬಟ್ ಜಿನ್ಗೆ ಗೊತ್ತಿಲ್ಲ ಇವಳು ಕೂಡ ನನ್ನ ಹೊಟ್ಟೆಗೆ ಚೂರಿನ ಹಾಕಿದ್ದಾಳೆ ಅಂತ. ಯಾಕಂದ್ರೆ ಜಿನ್ ಹ್ಯಾಂಗ್ ಚುಚ್ಚಕ್ಕೆ ಅಂತ ಹೋದಕ್ಕ ಹ್ಯಾಂಗ್ ಅವಳ ಹೊಟ್ಟೆಗೆ ಆಲ್ರೆಡಿ ಚುಚ್ಚಿಬಿಟ್ಟಿರ್ತಾಳೆ. ಅವಳು ಚುಚ್ಚಿರೋದು ನಾರ್ಮಲ್ ಚೂರಿ ಅಲ್ಲ, ಬದಲಾಗಿ ಒಂದು ಮಾಟಕ್ಕೆ ಯೂಸ್ ಮಾಡುವಂತ ಚೂರಿ. ಈಗ ಜಿನ್ನ ಹೊಟ್ಟೆಗೆ ಗಾಯ ಆಗಿದಿಲ್ಲ, ಆ ಗಾಯದ ಹತ್ರ ಈಗ ಒಂದು ಚೆರಿ ಹೊಟ್ಟೆ ಒಳಗಡೆ ಹೋಗ್ತಾ ಇದೆ. ಇದನ್ನ ನೋಡಂತ ಜಿನ್ ಯಾರಾದ್ರೂ ಇದು ದಯವಿಟ್ಟು ಕಾಪಾಡಿ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ. ಈಗ ಲಿಲ್ಲಿ ತುಂಬಾನೇ ಕ್ರೀಪಿಯಿಂದ ಸ್ವಲ್ಪ ಹೊತ್ತು ಜಿನ್ ಇದೆಲ್ಲನೂ ಆಗೋಗುತ್ತೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆ ಜರಿ ಕೂಡ ಇವಳ ಹೊಟ್ಟೆ ಒಳಗಡೆ ಹೋಗುತ್ತೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಜಿನ್ ಒಂದು ಕ್ಯಾಂಟೀನ್ ಅಲ್ಲಿ ಕೂತಿರೋದನ್ನ ನಮಗೆ ತೋರಿಸ್ತಾರೆ. ಈಗ ಜಿನ್ ಅವ್ರ ಅಮ್ಮನಿಗೆ ಫೋನ್ ಮಾಡ್ಬಿಟ್ಟು ಅಮ್ಮ ಇಲ್ಲೇನು ಕೂಡ ಪ್ರಾಬ್ಲಮ್ ಇಲ್ಲ, ನಾನು ಇನ್ಮೇಲೆ ಇಲ್ಲೇನೆ ಓದ್ತೀನಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಜಿನ್ ಹತ್ರ ಯಾರೊಬ್ರು ನಡ್ಕೊ ಬರ್ತಾರೆ, ಅದು ಬೇರೆ ಯಾರಲ್ಲ, ಅದು ಹ್ಯಾಂಗೆ ಆಗಿರ್ತಾಳೆ. ಆಕ್ಚುಲಿ ಹ್ಯಾಂಗ್ ಇನ್ನೂ ಸತ್ತಿರೋದಿಲ್ಲ. ಈಗ ಲಿಲ್ಲಿ ಹತ್ರ ಬಂದಂತ ಹ್ಯಾಂಗ್ ಅವಳು ಶೂನ ಒರ್ಸಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಸೀನ್ ನೋಡಿದಾಗ ನಮ್ಗೇನೆ ಅರ್ಥ ಆಗುತ್ತೆ ಜಿನ್ನ ಮೈಯಲ್ಲಿರೋದು ಲಿಲ್ಲಿ ಆತ್ಮ ಅಂತ. ಆಕ್ಚುಲಿ ನಮ್ಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಏನು ಕೂಡ ಗೊತ್ತಾಗಿಲ್ಲ, ಇಬ್ರಿಗೂ ಇದ್ದಿದ್ದು ಒಬ್ಬರ ಮೇಲೆ ಒಬ್ಬರಿಗೆ ಲವ್ ಅಂತ. ಈಗ ಈ ಸೀನ್ ತೋರಿಸ್ತಾನೆ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.